ಸೊ ಇಲ್ಲಿ ನೋಡ್ತಿರೋದು ನೀವೆಲ್ಲ ಪಾರ್ಕಿಂಗ್ ಟೈಲ್ಸ್ ಮಿಷನರೀಸ್. ಒಂದು ಬ್ಲಾಕ್ ರೆಡಿ ಆಗೋದಕ್ಕೆ 9 to 11 rupees ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಬೀಳುತ್ತೆ, ಇನ್ಕ್ಲೂಡಿಂಗ್ ಲೇಬರ್ಸ್, ಎಲೆಕ್ಟ್ರಿಸಿಟಿ ಇರ್ಬೋದು, ಮತ್ತೆ ವಾಟರ್ ಇರ್ಬೋದು, ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂದ್ರೆ ರಾ ಮೆಟೀರಿಯಲ್ಸ್, ಸಿಮೆಂಟು, ಡಸ್ಟು, ಸ್ಟೋನ್ ಚಿಪ್ಸ್, ಇದ್ರದ್ದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರು 9 to 11 rupees ಅಲ್ಲಿ ನಿಮಗೆ ಒಂದು ಬ್ಲಾಕ್ ರೆಡಿ ಆಗೋಗುತ್ತೆ. ಸೊ ಇದನ್ನ ನೀವು 3 to 4 rupees ಅಲ್ಲಿ ಮಾರ್ಜಿನ್ ಅಲ್ಲಿ ಸೇಲ್ ಮಾಡ್ಬೋದು. ಸೊ ಪರ್ ಬ್ಲಾಕ್ ಅಲ್ಲಿ 3 to 4 rupees ಮಾರ್ಜಿನ್ 100% ಸಿಗುತ್ತೆ. 5 to 6 months ಅಪ್ರಾಕ್ಸಿಮೇಟ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ರಿಟರ್ನ್ ಬಂದ್ಬಿಡುತ್ತೆ. ಲೋನ್ ಫೆಸಿಲಿಟಿ ಕೂಡ ಇವರಲ್ಲಿ ಪ್ರೊವೈಡ್ ಮಾಡ್ತೀವಿ. ಬೇಸಿಕ್ ನಾಲೆಜ್ ಇಂದ ಸ್ಟಾರ್ಟ್ಅಪ್ ಮಾಡಿದ್ರೆ ಅವ್ರಿಗೆ ಏನೇನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಅನ್ನೋ ಟ್ರೈನಿಂಗ್ಸ್ ನ ನಾವು ಕೊಡ್ತೀವಿ. ಸೊ ಅದಕ್ಕೆ ಲೇಬರ್ಸ್ ಎಷ್ಟು ಬೇಕಾಗ್ತಾರೆ, ಎಷ್ಟು ಜಾಗ ಬೇಕಾಗುತ್ತೆ, ಯಾವ ತರ ಪ್ಲಾಟ್ಫಾರ್ಮ್ ಹಾಕೋಬೇಕು, ಈ ಬಿಸ್ನೆಸ್ ನ ಇವರೇ ಮಾಡ್ಬೇಕು ಅವರೇ ಮಾಡ್ಬೇಕು ಅನ್ನೋದೇನಿಲ್ಲ. ಪ್ರತಿಯೊಬ್ರು ಸ್ಟಾರ್ಟ್ ಮಾಡ್ಬೋದು. ಓನ್ ಬಿಸ್ನೆಸ್ ಮಾಡ್ಬೇಕು, ಏನಾದ್ರೂ ಸ್ಟಾರ್ಟ್ಅಪ್ ಮಾಡ್ಬೇಕು ಅನ್ನೋರು ಡೈರೆಕ್ಟ್ ಆಗಿ ಇದಕ್ಕೆ. ಎಷ್ಟೋ ಜನ ಸಾಫ್ಟ್ವೇರ್ ವರ್ಕ್ ಮಾಡ್ತಿರ್ತಾರೆ, ಪ್ರೆಷರ್ಸ್ ಇರುತ್ತೆ, ಇಲ್ಲ ಇನ್ನೊಬ್ಬರ ಹತ್ರ ಏನು ಅನ್ಸ್ಕೋಬಾರ್ದು ಅನ್ನೋ ಈಗೋ ಇರುತ್ತೆ. ಸೊ ಅಂತವ್ರಿಗೆ ಸ್ವಂತ ಜಾಗ ಇರ್ಬೋದು, ಇಲ್ಲ ಕಡಿಮೆ ಬಜೆಟ್ ಅಲ್ಲಿ ಏನಾದ್ರು ಸ್ಟಾರ್ಟ್ಅಪ್ ಮಾಡ್ಬೇಕು ಅನ್ನೋದು ಇರ್ಬೋದು. ಆ ತರ ಅವ್ರಿಗೆ ಕಾಂಕ್ರೀಟ್ ಪ್ರಾಡಕ್ಟ್ಸ್ ಮಾಡೋ ಅಂತ ಮಿಷನರೀಸು ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ಕಾಂಕ್ರೀಟ್ ಪ್ರಾಡಕ್ಟ್ಸ್ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಕನ್ಸ್ಟ್ರಕ್ಷನ್ ಇಲ್ದಿರೋ ಜಾಗನೇ ಇಲ್ಲ, ಎಲ್ಲಾ ಕಡೆ ಯೂಸ್ ಆಗುತ್ತೆ. ಸೊ ಎಲ್ಲಾ ಕಡೆನೂ ಬೂಮಿಂಗ್ ಅಂತಾನೆ ಹೇಳ್ಬೋದು ಕನ್ಸ್ಟ್ರಕ್ಷನ್ ನಡೀತಿರೋದು. ಹೌದು. ಸೊ ಎಲ್ಲಾ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲೂ ಯಾವ್ಯಾವ ತರ ಕಾಂಕ್ರೀಟ್ ಪ್ರಾಡಕ್ಟ್ಸ್ ಬೇಕು, ಆ ಎಲ್ಲಾ ಪ್ರಾಡಕ್ಟ್ಸ್ ನ ನಾವು ರೆಡಿ ಮಾಡೋದಕ್ಕೆ ಮಿಷಿನ್ಸ್ ನ ರೆಡಿ ಮಾಡಿ ಇಟ್ಟಿದೀವಿ. ಸೊ ಜಸ್ಟ್ ಏನಂತಂದ್ರೆ ಪರ್ಚೇಸ್ ಮಾಡ್ಬೇಕು, ಸ್ಟಾರ್ಟ್ಅಪ್ ಮಾಡ್ಬೇಕು ಬಿಸ್ನೆಸ್ ಅಷ್ಟೇ. ನಾಲೆಡ್ಜ್ ಏನ್ ಅವಶ್ಯಕತೆ ಇಲ್ಲ ಮ್ಯಾಮ್ ಇದ್ರಲ್ಲಿ. ಬೇಸಿಕ್ ಆಗಿ ಈಗ ಈ ಪ್ರಾಡಕ್ಟ್ ಎಲ್ಲೆಲ್ಲಿದೆ ಅದನ್ನ ಪ್ರತಿಯೊಬ್ರು ನೋಡಿರ್ತಾರೆ. 101%. ಮನೇಲೆ ಕುತ್ಕೊಂಡಿರೋರಂತೂ ಯಾರು ಇರೋದಿಲ್ಲ, ಔಟ್ ಸೈಡ್ ಓಡಾಡಿರ್ತಾರೆ, ಪಾರ್ಕ್ಸ್ ಅಲ್ಲಿ ಓಡಾಡಿರ್ತಾರೆ, ಅಲ್ಲಿ ಎಲ್ಲಾ ಕಡೆನೂ ಈ ಪ್ರಾಡಕ್ಟ್ಸ್ ನ ನೋಡಿರ್ತಾರೆ. ಇದ್ರಲ್ಲಿ ಬಂದು ನಿಮ್ ಪಾರ್ಕಿಂಗ್ ಟೈಲ್ಸ್ ಇದೆ, ಅದು ಟೈಲ್ಸ್ ಇದೆ, ಪೇವರ್ಸ್ ಇದೆ, ಕವರ್ ಬ್ಲಾಕ್ಸ್ ಇದೆ, ಮತ್ತೆ ಬ್ಲಾಕ್ಸ್ ಇದೆ, ಕಾಂಕ್ರೀಟ್ ಬ್ಲಾಕ್ಸ್ 12 inches 16 inches ಮತ್ತೆ 943 ಸೈಜ್ ಬ್ರಿಕ್ಸ್ ಇದೆ. ಸೊ ಇದ್ರಲ್ಲಿ ಮಿಷಿನ್ಸ್ ಬಂದು ಪೇವರ್ ಬ್ಲಾಕ್ ಮಿಷಿನ್ಸ್, ಪ್ರಿಕಾಸ್ಟ್ ಇಂಡಸ್ಟ್ರಿ, ಹಾಲೋ ಸಾಲಿಡ್ ಬ್ಲಾಕ್ ಮೇಕಿಂಗ್ ಮಿಷಿನ್, ಮತ್ತೆ ಬ್ಲಾಕ್ ಮಾಸ್ಟರ್ 1600 ಒಂದು ಮಿಷಿನ್ ಇದೆ. ಅದು ಜಾಗ ಕಮ್ಮಿ ಇದ್ದು ಪ್ರೊಡಕ್ಷನ್ ಹೈ ಪ್ರೊಡಕ್ಷನ್ ಬೇಕು ಅಂತಂದ್ರೆ ಅದನ್ನ ಸಜೆಸ್ಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಇನ್ನ ಮಲ್ಟಿಪರ್ಪಸ್ ಮಿಷಿನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಮಲ್ಟಿಪರ್ಪಸ್ ಮಿಷಿನ್ ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಏನೇನ್ ಮಾಡ್ಬೋದು ಅಂತ. ಅದ್ರಲ್ಲಿ ಈಗ ನೀವು ನೋಡೋ ಇಂಡಸ್ಟ್ರಿಯಲ್ಲಿ ಎಷ್ಟೆಷ್ಟು ಪ್ರಾಡಕ್ಟ್ಸ್ ಇರುತ್ತೆ, ಅದಷ್ಟು ಪ್ರಾಡಕ್ಟ್ ನ ಒಂದೇ ಮಿಷಿನ್ ಅಲ್ಲೇ ಮಾಡ್ಬೋದು. ಸೊ ಅಪ್ ಟು 7 to 8 ಪ್ರಾಡಕ್ಟ್ಸ್ ಒಂದು ಮಿಷಿನ್ ಅಲ್ಲಿ ಮಾಡೋ ತರ ಮಿಷಿನ್. ಈಗ ಫ್ಲೈಯರ್ಸ್ ಯೂಸ್ ಮಾಡೋರು, ಸಿಮೆಂಟ್ ಯೂಸ್ ಮಾಡೋರು, ಸಿಮೆಂಟ್ ಬ್ರಿಕ್ಸ್, ಫ್ಲೈಯರ್ಸ್ ಬ್ರಿಕ್ಸ್, ಮತ್ತೆ ಪೇವರ್ಸ್ ವಿತ್ ಕಲರ್, ವಿತೌಟ್ ಕಲರ್, ಮತ್ತೆ ಹಾಲೋ ಬ್ಲಾಕ್, ಸಾಲಿಡ್ ಬ್ಲಾಕ್ಸ್, ಕರ್ಬ್ ಸ್ಟೋನ್ ಇನ್ಕ್ಲೂಡಿಂಗ್ ಕರ್ಬ್ ಸ್ಟೋನ್, ಇದಿಷ್ಟು ಮಾಡೋಂತ ಮಿಷಿನ್ ಎವರೆಸ್ಟ್ ಮಲ್ಟಿಪರ್ಪಸ್ ಮಿಷಿನ್. ಹಾಲೋ ಅಂಡ್ ಸಾಲಿಡ್ ಅಂಡ್ ಸಿಮೆಂಟ್ ಬ್ರಿಕ್ಸ್ ಮಾಡೋ ಮಿಷಿನ್ಸ್ ಮ್ಯಾಮ್. ಒಂದು 3 to 4 months ಒಳಗೆ ನೀವು ROI ತಗೋಬಹುದು ಮ್ಯಾಮ್. ಸೊ ಇನ್ವೆಸ್ಟ್ಮೆಂಟ್ ಮಾಡಿ ಜಸ್ಟ್ 3 to 4 months ಒಳಗಡೆ ಅವರು ರಿಕವರ್ ಮಾಡ್ಕೋಬಹುದು. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ಮ್ಯಾಮ್ ಏನಂದ್ರೆ ತುಂಬಾ ಜನಕ್ಕೆ ಒಂದು ಬಿಸ್ನೆಸ್ ಮಾಡಬೇಕು, ಎಷ್ಟೊಂದು ಜನ ಯಂಗ್ಸ್ಟರ್ಸ್ ಆಗಿರ್ಬೋದು, ತುಂಬಾ ಅಡಲ್ಟ್ಸ್, ಎಲ್ರಿಗೂ ಒಂದು ಆಂಟ್ರಪ್ರಿನರ್ ಆಗಬೇಕು ಅಂತ ಇರುತ್ತೆ. ಸೊ ಅಂಥವ್ರಿಗೆ ನನಗೆ ಗೊತ್ತಾಯ್ತು ನಿಮ್ಮ JK ಟೈಲ್ಸ್ ಮಷಿನರಿ ಅವರು ಒಂದು ಒಳ್ಳೆ ಆಪರ್ಚುನಿಟಿನ ತಂದಿದ್ದೀರಾ ಅಂತ. ಸೊ ಏನು ಮ್ಯಾಮ್ ಈ ಕಾನ್ಸೆಪ್ಟ್ ಬಗ್ಗೆ ಏನೆಲ್ಲ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಮ್ಯಾಮ್ ಇವಾಗ ಏನಂತಂದ್ರೆ ಎಷ್ಟೋ ಜನ ಸಾಫ್ಟ್ವೇರ್ ವರ್ಕ್ ಮಾಡ್ತಿರ್ತಾರೆ, ಪ್ರೆಷರ್ಸ್ ಇರುತ್ತೆ, ಇಲ್ಲ ಇನ್ನೊಬ್ಬರ ಹತ್ರ ಏನು ಅನ್ಸ್ಕೋಬಾರ್ದು ಅನ್ನೋ ಈಗೋ ಇರುತ್ತೆ. ಸೊ ಅಂತವ್ರಿಗೆ ಸ್ವಂತ ಜಾಗ ಇರ್ಬೋದು, ಇಲ್ಲ ಕಡಿಮೆ ಬಜೆಟ್ ಅಲ್ಲಿ ಏನಾದ್ರು ಸ್ಟಾರ್ಟ್ಅಪ್ ಮಾಡ್ಬೇಕು ಅನ್ನೋದು ಇರ್ಬೋದು. ಆ ತರ ಅವ್ರಿಗೆ ಕಾಂಕ್ರೀಟ್ ಪ್ರಾಡಕ್ಟ್ಸ್ ಮಾಡೋ ಅಂತ ಮಿಷನರೀಸು ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ಕಾಂಕ್ರೀಟ್ ಪ್ರಾಡಕ್ಟ್ಸ್ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಕನ್ಸ್ಟ್ರಕ್ಷನ್ ಇಲ್ದಿರೋ ಜಾಗನೇ ಇಲ್ಲ, ಎಲ್ಲಾ ಕಡೆ ಯೂಸ್ ಆಗುತ್ತೆ. ಸೊ ಎಲ್ಲಾ ಕಡೆನೂ ಬೂಮಿಂಗ್ ಅಂತಾನೆ ಹೇಳ್ಬೋದು ಕನ್ಸ್ಟ್ರಕ್ಷನ್ ನಡೀತಿರೋದು. ಹೌದು. ಸೊ ಎಲ್ಲಾ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲೂ ಯಾವ್ಯಾವ ತರ ಕಾಂಕ್ರೀಟ್ ಪ್ರಾಡಕ್ಟ್ಸ್ ಬೇಕು, ಆ ಎಲ್ಲಾ ಪ್ರಾಡಕ್ಟ್ಸ್ ನ ನಾವು ರೆಡಿ ಮಾಡೋದಕ್ಕೆ ಮಿಷಿನ್ಸ್ ನ ರೆಡಿ ಮಾಡಿ ಇಟ್ಟಿದೀವಿ. ಸೊ ಜಸ್ಟ್ ಏನಂತಂದ್ರೆ ಪರ್ಚೇಸ್ ಮಾಡ್ಬೇಕು, ಸ್ಟಾರ್ಟ್ಅಪ್ ಮಾಡ್ಬೇಕು ಬಿಸ್ನೆಸ್ ಅಷ್ಟೇ. ಸೊ ಪ್ರತಿಯೊಂದನ್ನು ಎಲ್ಲ ನೀವೇ ಟ್ರೈನಿಂಗ್ ಕೊಡ್ತೀರಾ? ಕಂಪ್ಲೀಟ್ ಆಗಿ ನಮ್ ಕಡೆಯಿಂದ ಇನ್ಸ್ಟಾಲೇಷನ್ಸ್ ಇರುತ್ತೆ, ಟ್ರೈನಿಂಗ್ ಇರುತ್ತೆ, ಮಿಷನರೀಸ್ ನ ಯಾವ ತರ ಯೂಸ್ ಮಾಡ್ಬೇಕು, ಎಷ್ಟು 1 year ಆನ್ ಸೈಟ್ ವಾರಂಟಿ ಇರುತ್ತೆ, ಮತ್ತೆ ಟ್ರೈನಿಂಗು ಆಗಿರ್ಬೋದು 1 week ಆಗ್ಲಿ 10 days ಆಗ್ಲಿ ನಮ್ಮ ಟೆಕ್ನಿಷಿಯನ್ ಅಲ್ಲೇ ಇದ್ದು ಅವ್ರಿಗೆ ಟ್ರೈನಿಂಗ್ ಮಾಡಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡಿ ಪ್ರೊಡಕ್ಷನ್ ಮಾಡಿ ತೋರಿಸಿ ಅವ್ರು ಅಲ್ಲಿಂದ ಬರ್ತಾರೆ ಮ್ಯಾಮ್. ಓಕೆ ಮ್ಯಾಮ್. ಸೊ ಇಷ್ಟೆಲ್ಲ ಹೇಳಿದ್ರಿ ಮ್ಯಾಮ್, ಇವಾಗ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ನಿಮ್ಮ ಕಂಪ್ನಿ ಬಗ್ಗೆ. ಮ್ಯಾಮ್ ನಮ್ಮ ಕಂಪನಿ ಬಂದು JK ಟೈಲ್ಸ್ ಮೆಷನರಿ ಅಂತ. ಇದು ಬ್ಯಾಂಗ್ಳೂರ್ ಬ್ರಾಂಚು. ಸೊ ಆಲ್ ಓವರ್ ಇಂಡಿಯಾ 5 branches ಇದೆ. ಡೆಲ್ಲಿ, ನೋಯ್ಡಾ ಅಲ್ಲಿರೋದು ಹೆಡ್ ಆಫೀಸು, ಹೈದರಾಬಾದ್ ಅಲ್ಲಿ ಇನ್ನೊಂದು ಬ್ರಾಂಚ್ ಇದೆ, ಅಸ್ಸಾಂ, ಒಡಿಸ್ಸಾ ಅಲ್ಲಿ ಬ್ರಾಂಚಸ್ ಇದೆ ಮ್ಯಾಮ್. ಸೊ ಇದು ಆಲ್ ಓವರ್ ಇಂಡಿಯಾ 5 branches ಇದೆ. ನಾವು 5 ಮಹಾರಥನ್ಸ್ ಅಲ್ಲಿ ಕೂಡ ವರ್ಕ್ ಮಾಡಿದೀವಿ. ಗೇಲ್, ಬೇಲ್, ಸೇಲ್, IOCL, NTPCL ಈ ತರ ಸೆಕ್ಟರ್ಸ್ ಅಲ್ಲೆಲ್ಲ ನಮ್ಮ ಕಡೆಯಿಂದ ವರ್ಕ್ ಕಂಪ್ಲೀಟ್ ಮಾಡಿದೀವಿ. ಸೊ ರೆಗ್ಯುಲರ್ ಆರ್ಡರ್ಸ್ ಆಗಿರ್ಬೋದು, ರೆಗ್ಯುಲರ್ ಪರ್ಚೇಸ್ ಆಗಿರ್ಬೋದು, ನಮ್ ಬಿಸ್ನೆಸ್ ಕಂಟಿನ್ಯೂಟಿ ನಡೀತಾನೆ ಇರುತ್ತೆ ಅವ್ರ ಜೊತೆ.
ಬರುತ್ತೆ. ಸೊ ಈಗ ನೀವು ಪಾರ್ಕಿಂಗ್ ಟೈಲ್ಸ್ ನೋಡೋದಾದ್ರೆ ಪಾರ್ಕಿಂಗ್ ಟೈಲ್ಸ್ ಬಂದು ನ್ಯಾಷನಲ್ ಹೈವೇಸ್ ಅಲ್ಲಿ ಇರುತ್ತೆ, ಮತ್ತೆ ಪಾರ್ಕ್ಸ್ ಅಲ್ಲಿ ಇರುತ್ತೆ, ಮನೆ ಹತ್ರ ಪಾರ್ಕಿಂಗ್ ಅಲ್ಲಿ ಹಾಕಿರ್ತಾರೆ. ಟೈಲ್ಸ್ ಆಗಿರ್ಬೋದು, ಅಂದ್ರೆ 1 ಸ್ಕ್ವೇರ್ ಫೀಟ್ ಅಲ್ಲಿ 1 ಟೈಲ್ಸ್ ನೋಡ್ತಿದಿರಲ್ಲ ಡಿಸೈನ್ಸ್, ಇದೆಲ್ಲ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಸೊ ಇದನ್ನ ಯಾವ ರೀತಿ ಮಾಡ್ಬೇಕು, ಯಾವ ತರ ಮಿಷಿನ್ಸ್ ಇದೆ ಅದೆಲ್ಲ ನಾವು ಕೊಡ್ತಾ ಹೋಗ್ತೀವಿ. ಪ್ರತಿಯೊಬ್ಬರಿಗೂ ಇವಾಗ ಯಾರ್ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಇವಾಗ ಕೆಲವ್ರ ಹತ್ರ ಇನ್ವೆಸ್ಟ್ಮೆಂಟ್ ಇರಲ್ಲ, ನನಗೆ ಇನ್ವೆಸ್ಟ್ಮೆಂಟೇ ಮಾಡಲ್ಲ ಅನ್ನೋರ್ಗೆ ನೀವು ಲೋನ್ ಫೆಸಿಲಿಟಿ ಕೊಟ್ಟು ಅವ್ರಿಗೆ ಬಿಸ್ನೆಸ್ ಆಪರ್ಚುನಿಟಿನ ಕೊಡ್ತಾ ಇದ್ದೀರಾ. ಸೊ ಯಾರ್ಯಾರಿಗೆಲ್ಲ ಇವಾಗ ನೀವು ಹೇಳ್ದಂಗೆ ಆಗ್ಲೇ ಸೊ IT ಸೆಕ್ಟರ್ಸ್ ಅಥವಾ MNC ಕಂಪ್ನೀಸ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಎಲ್ರಿಗೂ ಕೂಡ ಇವಾಗ 9 to 5 ಜಾಬ್ ನ ಮಾಡಕ್ ಇಷ್ಟ ಇರಲ್ಲ. ಅವ್ರದೇ ಆದ ಒಂದು ಯೂನಿಕ್ ಸ್ಟೈಲ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಒಂದ್ ಒಳ್ಳೆ ಆಪರ್ಚುನಿಟಿನ ಹುಡುಕ್ತಾ ಇರ್ತಾರೆ, ಅಂತವ್ರಿಗೆ ನೀವು ಒಂದು ಒಳ್ಳೆ ಆಪರ್ಚುನಿಟಿ ಕೊಡ್ತಾ ಇದೀರಾ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಇದಕ್ ಮಾತ್ರ ನಾನು 101% ಗ್ಯಾರಂಟಿ ಕೊಡ್ತೀನಿ. ಯಾಕೆ ಅಂತಂದ್ರೆ ಈಗ ಎಲ್ರಿಗೂ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ವರ್ಕ್ ಮಾಡೋದ್ರಲ್ಲಿ. ಸೊ ಅಂತವರಿಗೆ ಇದು ಬೆಸ್ಟ್ ಆಪರ್ಚುನಿಟಿ. ಕೆಲವೊಂದ್ ಟೈಮಲ್ಲಿ ಏನಂದ್ರೆ ಈಗ ಹಬ್ಬದ ಟೈಮಲ್ಲಿ ಆಗಿರ್ಬೋದು, ನ್ಯೂ ಇಯರ್ ಗೆ, ಈಗ ಕ್ರಿಸ್ಮಸ್ ಗೆ ಎಲ್ಲದಕ್ಕೂ ಆಫರ್ಸ್ ಕೂಡ ಇರುತ್ತೆ, ಡಿಸ್ಕೌಂಟ್ಸ್ ಇರುತ್ತೆ, ಇಷ್ಟು ಪರ್ಸೆಂಟೇಜ್ ಅಂತ. ಸೊ ಆಫರ್ಸ್ ಇರುತ್ತೆ, ಆ ಟೈಮಲ್ಲಿ ಗ್ರಾಬ್ ಮಾಡ್ಕೊಂಡ್ರೆ ಅವರು ಬೆನಿಫಿಟ್ ಅಂತ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಸೊ ಇನ್ನೊಂದೇನಂದ್ರೆ ಇವಾಗ ಎಲ್ರು ಮೈಂಡ್ ಅಲ್ಲೂ ಕುತ್ಕೊಂಡಿರುತ್ತೆ, ಆಂಟ್ರಪ್ರಿನರ್ಸ್ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇಲ್ಲ ಎಜುಕೇಟೆಡ್ ಆಗಿರ್ಬೇಕು, ಅದಕ್ಕೆ ನಾಲೆಡ್ಜ್ ಇರ್ಬೇಕು ಅಂತ. ಸೊ ಇವಾಗ ಕೆಲವ್ರಿಗೆ ಇನ್ನೊಂದೇನಂದ್ರೆ ಪಾಪ ಎಷ್ಟೊಂದ್ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ಮ್ಯಾಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಬಟ್ ನನಗೆ ನಾಲೆಡ್ಜ್ ಇರಲ್ಲ. ಓಕೆ, ಸೊ ಇದ್ರಲ್ಲಿ ಇಂಥವ್ರಿಗೆ ಏನಂತ ಹೇಳ್ತೀರಾ ಮ್ಯಾಮ್ ನೀವು? ಮ್ಯಾಮ್ ನಾಲೆಡ್ಜ್ ಏನು ಅವಶ್ಯಕತೆ ಇಲ್ಲ ಮ್ಯಾಮ್. ಇದ್ರಲ್ಲಿ ಬೇಸಿಕ್ ಆಗಿ ಈಗ ಈ ಪ್ರಾಡಕ್ಟ್ ಎಲ್ಲೆಲ್ಲಿದೆ ಅದನ್ನ ಪ್ರತಿಯೊಬ್ರು ನೋಡಿರ್ತಾರೆ 101%. ಮನೇಲೆ ಕುತ್ಕೊಂಡಿರೋರಂತೂ ಯಾರು ಇರೋದಿಲ್ಲ, ಔಟ್ಸೈಡ್ ಓಡಾಡಿರ್ತಾರೆ, ಪಾರ್ಕ್ಸ್ ಅಲ್ಲಿ ಓಡಾಡಿರ್ತಾರೆ, ಅಲ್ಲಿ ಎಲ್ಲಾ ಕಡೆನೂ ಈ ಪ್ರಾಡಕ್ಟ್ಸ್ ನ ನೋಡಿರ್ತಾರೆ. ಇದ್ರಲ್ಲಿ ಬಂದು ನಿಮ್ಗೆ ಕವರ್ ಬ್ಲಾಕ್ಸ್ ಆಗಿರ್ಬೋದು, ಪೇವರ್ ಬ್ಲಾಕ್ಸ್ ಆಗಿರ್ಬೋದು, ಚೆಕರ್ ಟೈಲ್ಸ್ ಆಗಿರ್ಬೋದು, ಇದ್ರಲ್ಲಿ ನಿಮ್ಗೆ ಮ್ಯಾನ್ಯುಯಲ್ ಇದೆ, ಸೆಮಿ ಆಟೋಮೆಟಿಕ್ ಇದೆ, ಫುಲ್ಲಿ ಆಟೋಮೆಟಿಕ್ ಕೂಡ ಅವೈಲೇಬಲ್ ಇದೆ. ಸೊ ಆಸ್ ಪರ್ ರಿಕ್ವೈರ್ಮೆಂಟ್ ನಿಮ್ಮ ಹತ್ರ ಎಲ್ಲಾ ಮಷಿನ್ಸ್ ಇದೆ. ಹೌದು, 90% ಕಾಂಕ್ರೀಟ್ ಪ್ರಾಡಕ್ಟ್ ಮಾಡೋಂತ ಮಿಷನರೀಸ್ ನಮ್ಮ ಹತ್ರ ಅವೈಲೇಬಲ್. ಓಕೆ, ಸೊ ನೋಡೋದಲ್ಲ ವೀಕ್ಷಕರೇ, ಜಾಗವನ್ನು ತೋರಿಸ್ಕೊಡಿ ಸಾಕು. ಬಿಸ್ನೆಸ್ ಮಾಡ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಬನ್ನಿ. ಇವಾಗ ಏನ್ ಹೇಳ್ತೀನಿ ಅಂದ್ರೆ ಮೇನ್ ಆಗಿ ಎಲ್ರು ಕೂಡ ಅಷ್ಟೇ, ವಿಡಿಯೋ ನೋಡ್ಬಿಟ್ಟು ನೀವು ಕಾಲಲ್ಲೇ ಬಿಸ್ನೆಸ್ ನ ಮಾತಾಡ್ತೀವಿ ಅಂದ್ರೆ ಆಗಲ್ಲ. ಸೊ ಬನ್ನಿ, ಫಸ್ಟ್ ವಿಸಿಟ್ ಮಾಡಿ, ಯಾಕಂದ್ರೆ ಇದೊಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು, ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಬಿಸ್ನೆಸ್ ಗೆ ನಿಮ್ಮ ಒಂದು ಟೈಮ್ ಕೊಟ್ಟು ಆಫೀಸ್ ಲೊಕೇಶನ್ ಬಂದು ವಿಸಿಟ್ ಮಾಡಿ, ಕುತ್ಕೊಂಡು ಒಂದು ಮೀಟಿಂಗ್ ಅಟೆಂಡ್ ಮಾಡಿ. ಅವಾಗ ನಿಮ್ಗೆ ಬ್ರೀಫ್ ಆಗಿ ಗೊತ್ತಾಗುತ್ತೆ ಯಾವ ತರ ನಾವು ಈ ಒಂದು ಬಿಸ್ನೆಸ್ ಮಾಡಿದ್ರೆ ಒಂದು ಒಳ್ಳೆ ಪ್ರಾಫಿಟ್ ಅಲ್ಲಿ ಮುಂದುವರಿಬಹುದು ಅಂತ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ ಮ್ಯಾಮ್? ಇವಾಗ ಎಷ್ಟೊಂದ್ ಜನಕ್ಕೆ ನಾನು ಆಗ್ಲೇ ಹೇಳ್ದಂಗೆ ಇಂಥ ಜಾಗದಲ್ಲೇ ಮಾಡ್ಬೇಕು, ಅಂತ ಜಾಗದಲ್ಲೇ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಏನಿಲ್ಲ, ಆ ತರ ಏನಿಲ್ಲ ಮ್ಯಾಮ್. ನಮ್ಮ ಬಿಸ್ನೆಸ್ ನಾವು ಸೇಲ್ ಮಾಡೋದಕ್ಕಿಂತ ಕಸ್ಟಮರ್ ಬಿಸ್ನೆಸ್ ನ ನಾವ್ ಎಷ್ಟು ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಅವ್ರ ಕಡೆಯಿಂದ, ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದಾನೆ ನಾವು ಬಿಸ್ನೆಸ್ ನ ಅವ್ರಿಗೆ ಅನುಕೂಲ ಆಗೋ ತರ ನಾವು ಮಾಡ್ಕೊಡ್ತೀವಿ. ಓಕೆ, ಸೊ ಯಾರ್ಯಾರೆಲ್ಲ ಒಂದೊಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಆಂಟ್ರಪ್ರಿನರ್ಸ್ ಆಗಬೇಕು, ಯಂಗ್ಸ್ಟರ್ಸ್ ಅಡಲ್ಟ್ಸ್ ಅಂತ ಬರಲ್ಲ, ಎಲ್ಲಾರ್ಗು ಈ ಒಂದು ವಿಡಿಯೋ ಅನ್ವಯಿಸುತ್ತೆ. ಸೊ ಇನ್ಯಾಕೆ ವೇಟ್ ಮಾಡ್ತಿದ್ದೀರಾ, ಬೇಗ ಬಂದು ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಹಾಗೆ ಈ ಒಂದು ಲೊಕೇಶನ್ಗೆ ವಿಸಿಟ್ ಮಾಡಿ ನಿಮ್ಮ ಒಂದು ಬಿಸ್ನೆಸ್ ಆಪರ್ಚುನಿಟಿನ ಗಳಿಸ್ಕೊಳ್ಳಿ. ಹಾ ಮ್ಯಾಮ್, ಇದು ಬಂದು JK ಟೈಲ್ಸ್ ಮೆಷಿನರಿ, ಬ್ಯಾಂಗ್ಳೂರ್ ಬ್ರಾಂಚು, ಸೂಲಿಕುಂಟೆ ವಿಲೇಜ್, ವರ್ತೂರ್ ಹೋಬಳಿಯಲ್ಲಿ ಇರೋದು. ಸೊ ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಇಲ್ಲಿ ಡೆಮಾನ್ಸ್ಟ್ರೇಷನ್ಗೆ ಮತ್ತೆ ಸರ್ವಿಸ್ಗೆ, ಡಿಸ್ಪ್ಯಾಚ್ಗೆ ನಾವೆಲ್ಲ ಇಲ್ಲೇ ಮೀಟಿಂಗ್ಸ್ಗೆಲ್ಲ ಇಲ್ಲಿ ಅನುಕೂಲ ಮಾಡ್ಕೊಂಡಿದೀವಿ. ಸೊ ಹತ್ತಿ ಬೆಲೆಯಲ್ಲಿ ಅದು ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ಕಂಪ್ಲೀಟ್ ಎಲ್ಲ ಮಿಷಿನ್ಸ್ ಅಲ್ಲೇ ರೆಡಿ ಆಗುತ್ತೆ. ಸೊ ಕಾನ್ಫಿಡೆನ್ಶಿಯಲ್ ಇರೋದ್ರಿಂದ ನಾವು ಅಲ್ಲಿ ಕಸ್ಟಮರ್ಸ್ ನಾಗ್ಲಿ ಬೇರೆ ಯಾರನ್ನಾದ್ರೂ ಅಲೋ ಮಾಡಲ್ಲ. ಸೊ ಅದರಿಂದ ನಾವು ಇಲ್ಲಿ ಕಸ್ಟಮರ್ಸ್ ಡೈರೆಕ್ಟ್ ವಿಸಿಟ್ ಮಾಡೋದ್ರಿಂದ ಅವ್ರಿಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿ, ಸೊ ಯಾವ್ಯಾವ ತರ ಮಿಷಿನ್ಸ್ ಇದೆ, ಅವ್ರ ಪ್ರೊಡಕ್ಷನ್ ಏನಿದೆ, ಅವ್ರ ಬಜೆಟ್ ಎಷ್ಟಿದೆ, ಅದ್ರ ಪ್ರಕಾರ ನಾವು ಮಾಡ್ಕೊಡ್ತೀವಿ. ಮ್ಯಾಮ್ ಈ ಟೈಮಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಕಂಪನಿ ಫೌಂಡರ್ ಬಂದು ಮಿಸ್ಟರ್ ಇಸ್ಲಾಂ ಖಾನ್ ಸರ್ ಅಂತ. ಸೊ ಅವ್ರು ಬಂದು ಈಗ ನಮ್ ಜೊತೆಲಿಲ್ಲ, ಅವ್ರ ಮಗ ಮಿಸ್ಟರ್ ಇರ್ಫಾನ್ ಖಾನ್ ಸರ್ ಈಗ MD ಆಗಿ ಇದನ್ನ ಎಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಅವರು ಈಗ ಎಲ್ಲಾ ಬ್ರಾಂಚಸ್ ಅವರೇ ಮ್ಯಾನೇಜ್ ಮಾಡೋದು. ಸೊ ಅವ್ರು ಇಲ್ಲಿ ಅವೈಲೇಬಲ್ ಇದ್ದಾಗ ಕ್ಲೈಂಟ್ಸ್ ಆ ಟೈಮಲ್ಲಿ ಬಂದ್ರೆ ಅವ್ರಿಗೆ ಟೆಕ್ನಿಕಲ್ ಆಗಿರ್ಬೋದು, ಇಲ್ಲ ವಿಜುವಲ್ ಆಗಿರ್ಬೋದು, ಇಲ್ಲ ಅವ್ರಿಗೆ ಬೇಕಾಗಿರೋ ತುಂಬಾ ಇಂಪಾರ್ಟೆಂಟ್ ಡೌಟ್ಸ್ ಇರುತ್ತೆ, ನಮ್ಮ ಹತ್ರ ಕೇಳಕ್ ಆಗದೆ ಇರೋದು ಅವ್ರ ಹತ್ರ ಕೇಳಿ ಇನ್ನ ಕ್ಲಾರಿಫೈ ಮಾಡ್ಕೋಬಹುದು. ಕೆಲವ್ರಿಗೆ ಏನಂದ್ರೆ ಡೈರೆಕ್ಟ್ ಹೆಡ್ ಹತ್ರನೇ ಮಾತಾಡ್ಬೇಕು, ಅವ್ರ ಹತ್ರ ಕ್ಲಾರಿಫೈ ಮಾಡ್ಕೋಬೇಕು ಅಂತ ಇರುತ್ತೆ. ಸೊ ಅಂತವ್ರಿಗೆ ಇದು ಆರಾಮಾಗಿ ಅನುಕೂಲತೆ ಆಗುತ್ತೆ. ಹೌದು ಮ್ಯಾಮ್. ಮತ್ತೆ ಇವಾಗ ಈ ಬಿಸ್ನೆಸ್ ನ ಇವರೇ ಮಾಡ್ಬೇಕು, ಅವರೇ ಮಾಡ್ಬೇಕು ಅನ್ನೋದೇನಿಲ್ಲ, ಪ್ರತಿಯೊಬ್ರು ಸ್ಟಾರ್ಟ್ ಮಾಡ್ಬೋದು. ಓನ್ ಬಿಸ್ನೆಸ್ ಮಾಡ್ಬೇಕು, ಏನಾದ್ರೂ ಸ್ಟಾರ್ಟ್ ಅಪ್ ಮಾಡ್ಬೇಕು ಅನ್ನೋರು ಡೈರೆಕ್ಟ್ ಆಗಿ ಇದಕ್ಕೆ ಚಾಯ್ಸ್. ಇವಾಗ ವಿಡಿಯೋ ನೋಡ್ತಿರೋರ್ಗೆ ಎಲ್ರಿಗೂ ಒಂದ್ ಡೌಟ್ ಬಂದ್ಬಿಟ್ಟಿರುತ್ತೆ, ಟೈಲ್ಸ್ ಆಮೇಲೆ ಇದರ ಬ್ರಿಕ್ಸ್ ಅನ್ನೋದು ಅಂದಿದ ತಕ್ಷಣ ಇಲ್ಲ ಹುಡುಗರೇ ಈ ಕೆಲಸ ಮಾಡೋದು, ಹುಡುಗಿರ್ ಮಾಡಲ್ಲ ಅಂತಲ್ಲ. ಖಂಡಿತ ಇದು ಸುಳ್ಳು. ಎಂತ ಜನ ಎಲ್ಲಾದ್ರೂ ಮಾಡ್ಬೋದು. ಇವಾಗ ಹುಡುಗಿರ್ ಅಂತ ಅಲ್ಲ, ಹುಡುಗರು ಅಂತ ಅಲ್ಲ, ಎಲ್ರು ಎಲ್ಲಾ ಫೀಲ್ಡ್ ಅಲ್ಲೂ ಇರೋದ್ರಿಂದ ಸೊ ಒಂದು ಸ್ಟಾರ್ಟ್ ಅಪ್ ಜಸ್ಟ್ ಒಂದು ಬೇಸಿಕ್ ನಾಲೆಡ್ಜ್ ಬನ್ನಿ, ನಿಮ್ಗೇನು ತುಂಬಾ ಜಾಸ್ತಿ ಕೆಲಸ ಇರಲ್ಲ.
ಬಂದ್ಬಿಟ್ಟು ಒಂದು ಮೀಟಿಂಗ್ ಅಟೆಂಡ್ ಮಾಡಿ ನಿಮ್ಮ ಕೆಲಸನ ಆರಾಮಾಗಿ ಶುರು ಮಾಡ್ಕೋಬಹುದು. ಹೌದು ಓಕೆ ಲೇಡೀಸ್ ಅಂತ ಅದೇನು ಸ್ಪೆಸಿಫೈ ಮಾಡೋ ಅವಶ್ಯಕತೆ ಇಲ್ಲ ಮ್ಯಾಮ್. ಬೇಸಿಕ್ ನಾಲೆಜ್ ಇಂದ Exactly. ಸ್ಟಾರ್ಟ್ಅಪ್ ಮಾಡಿದ್ರೆ ಅವ್ರಿಗೆ ಏನೇನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಅನ್ನೋ ಟ್ರೈನಿಂಗ್ಸ್ ನ ನಾವು ನೀವೇ ಕೊಡ್ತೀವಿ. ಕೊಡ್ತೀರಾ? ಸೊ ಅದಕ್ಕೆ ಲೇಬರ್ಸ್ ಎಷ್ಟು ಬೇಕಾಗ್ತಾರೆ, ಎಷ್ಟು ಜಾಗ ಬೇಕಾಗುತ್ತೆ, ಯಾವ ತರ ಪ್ಲಾಟ್ಫಾರ್ಮ್ ಹಾಕೋಬೇಕು, ಅದಾದ್ಮೇಲೆ ಸೇಲ್ಸ್ ಬಂದು ಪ್ರೈವೇಟ್ ಸೆಕ್ಟರ್, ಗೌರ್ಮೆಂಟ್ ಸೆಕ್ಟರ್ ಎಲ್ಲ ಕಡೆ ನಡೆಯುತ್ತೆ. ಸೊ ನೀವು ಅಲ್ಲಿ ಆ ಸರೌಂಡಿಂಗ್ ಲೊಕೇಶನ್ಸ್ ಅಲ್ಲಿ ವಿಚಾರಿಸ್ಕೊಂಡ್ರೆ ಅಲ್ಲಿ ಅವ್ರಿಗೆ ಯಾವ ತರ ಪ್ರಾಡಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಇದೆ. ಸೊ ಈಗ ಸಪೋಸ್ ನಮ್ಮ ಹತ್ರ ಪ್ರಾಡಕ್ಟ್ಸ್ ಬಂದು ಪಾರ್ಕಿಂಗ್ ಟೈಲ್ಸ್ ಇದೆ, ಅದು ಟೈಲ್ಸ್ ಇದೆ, ಪೇವರ್ಸ್ ಇದೆ, ಕವರ್ ಬ್ಲಾಕ್ಸ್ ಇದೆ, ಮತ್ತೆ ಬ್ಲಾಕ್ಸ್ ಇದೆ, ಕಾಂಕ್ರೀಟ್ ಬ್ಲಾಕ್ಸ್ 12 ಇಂಚಸ್ 16 ಇಂಚಸ್ ಮತ್ತೆ 943 ಸೈಜ್ ಬ್ರಿಕ್ಸ್ ಇದೆ. ಸೊ ಇದ್ರಲ್ಲಿ ಮಿಷಿನ್ಸ್ ಬಂದು ಪೇವರ್ ಬ್ಲಾಕ್ ಮಿಷಿನ್ಸ್, ಪ್ರಿಕಾಸ್ಟ್ ಇಂಡಸ್ಟ್ರಿ, ಹಾಲೋ ಸಾಲಿಡ್ ಬ್ಲಾಕ್ ಮೇಕಿಂಗ್ ಮಿಷಿನ್, ಮತ್ತೆ ಬ್ಲಾಕ್ ಮಾಸ್ಟರ್ 1600 ಒಂದು ಮಿಷಿನ್ ಇದೆ. ಅದು ಜಾಗ ಕಮ್ಮಿ ಇದ್ದು ಪ್ರೊಡಕ್ಷನ್ ಹೈ ಪ್ರೊಡಕ್ಷನ್ ಬೇಕು ಅಂತಂದ್ರೆ ಅದನ್ನ ಸಜೆಸ್ಟ್ ಮಾಡಬಹುದು. ಇಲ್ಲ ಅಂತಂದ್ರೆ ಇನ್ನ ಮಲ್ಟಿಪರ್ಪಸ್ ಮಿಷಿನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಮಲ್ಟಿಪರ್ಪಸ್ ಮಿಷಿನ್ ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೋದು ಏನೇನ್ ಮಾಡ್ಬೋದು ಅಂತ. ಅದ್ರಲ್ಲಿ ಈಗ ನೀವು ನೋಡೋ ಇಂಡಸ್ಟ್ರಿಯಲ್ಲಿ ಎಷ್ಟೆಷ್ಟು ಪ್ರಾಡಕ್ಟ್ಸ್ ಇರುತ್ತೆ, ಅದಷ್ಟು ಪ್ರಾಡಕ್ಟ್ ನ ಒಂದೇ ಮಿಷಿನ್ ಅಲ್ಲೇ ಮಾಡ್ಬೋದು. ಸೊ ಅಪ್ ಟು 7 to 8 ಪ್ರಾಡಕ್ಟ್ಸ್ ಒಂದು ಮಿಷಿನ್ ಅಲ್ಲಿ ಮಾಡೋ ತರ ಮಿಷಿನ್. ಈಗ ಫ್ಲೈಯರ್ಸ್ ಯೂಸ್ ಮಾಡೋರು, ಸಿಮೆಂಟ್ ಯೂಸ್ ಮಾಡೋರು, ಸಿಮೆಂಟ್ ಬ್ರಿಕ್ಸ್, ಫ್ಲೈಯರ್ಸ್ ಬ್ರಿಕ್ಸ್, ಮತ್ತೆ ಪೇವರ್ಸ್ ವಿತ್ ಕಲರ್, ವಿತೌಟ್ ಕಲರ್, ಮತ್ತೆ ಹಾಲೋ ಬ್ಲಾಕ್, ಸಾಲಿಡ್ ಬ್ಲಾಕ್ಸ್, ಕರ್ಬ್ ಸ್ಟೋನ್ ಇನ್ಕ್ಲೂಡಿಂಗ್ ಕರ್ಬ್ ಸ್ಟೋನ್, ಇದಿಷ್ಟು ಮಾಡೋಂತ ಮಿಷಿನ್ ಎವರೆಸ್ಟ್ ಮಲ್ಟಿಪರ್ಪಸ್ ಮಿಷಿನ್. ಸೊ ಆಸ್ ಪರ್ ರಿಕ್ವೈರ್ಮೆಂಟ್ ಯಾವ ಮಷಿನ್ಸ್ ಬೇಕು ಎಲ್ಲ ಮಷಿನ್ಸ್ ನಿಮ್ಮ ಕಂಪನಿ ಕಡೆಯಿಂದ ನೀವು ಪ್ರೊವೈಡ್ ಮಾಡ್ತಾ ಇದ್ದೀರಾ. ಲೆಜೆಂಡರ್ ಸೀರೀಸ್ ಅಂತ ಕೂಡ ಇದೆ. ಸೊ ಲೆಜೆಂಡರ್ ಸೀರೀಸ್ ಬಂದ್ರೆ ಅದರಲ್ಲಿ ಬ್ರಿಕ್ಸ್ ಮತ್ತೆ ಪೇವರ್ಸ್ ಮಾಡ್ಕೋಬಹುದು. ಅಂದ್ರೆ ಈಗ ಏನಂತಂದ್ರೆ ಈಗ ಮ್ಯಾನ್ಯುಯಲ್ ಮಿಷಿನ್ಸ್ ಅಲ್ಲಿ ಪ್ರೊಡಕ್ಷನ್ ಕಡಿಮೆ ಇರುತ್ತೆ, ಬಜೆಟ್ ಕಡಿಮೆ ಇರುತ್ತೆ. ಸೊ ಈ ಲೆಜೆಂಡರ್ ಸೀರೀಸ್, ಎವರೆಸ್ಟ್ ಸೀರೀಸ್ ಅಲ್ಲಿ ಬಜೆಟ್ ಜಾಸ್ತಿ ಇರುತ್ತೆ, ಸೊ ಅದ್ರ ಜೊತೆಗೆ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಪ್ರೊಡಕ್ಷನ್ ಪ್ರಾಫಿಟ್ ಜಾಸ್ತಿ ಬರ್ತಾ ಇದೆ. ಹೌದು. ಅದರಿಂದ ಅವರಿಗೆ ಬೆನಿಫಿಟ್ ಏನಂತಂದ್ರೆ ಈಗ ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ಸೊ ಪ್ರೊಡಕ್ಷನ್ ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಸೊ ಅವ್ರಿಗೆ ಬೆನಿಫಿಟ್ ಅದೇ ತರ ಬರುತ್ತೆ. ಯಾವುದೇ ರೀತಿ ಮಿಷಿನ್ಸ್ ತಗೊಳ್ಳಿ ಅಪ್ರಾಕ್ಸಿಮೇಟ್ಲಿ 5 to 6 ಮಂತ್ ಅಲ್ಲಿ ಅವ್ರ ROI ರಿಟರ್ನ್ ಬರುತ್ತೆ. ಓಕೆ. ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟರು, ಪ್ರಾಕ್ಟಿಕಲ್ ಆಗಿ ಯಾವ ತರ ಇವ್ರ ಮಷಿನ್ಸ್ ರನ್ ಆಗುತ್ತೆ, ಎಷ್ಟು ಪ್ರೊಡಕ್ಷನ್ ಆಗುತ್ತೆ, ಇನ್ವೆಸ್ಟ್ಮೆಂಟ್, ROI ಪ್ರತಿಯೊಂದು ತಿಳಿಸ್ಕೊಡ್ತೀವಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮ್ಯಾಮ್ ಯಾವ ತರ ಬಿಸ್ನೆಸ್ ಮ್ಯಾಮ್ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡಿ. ಖಂಡಿತ ಹೇಳ್ಕೊಡ್ತೀನಿ ಮ್ಯಾಮ್. ಸೊ ಇಲ್ಲಿ ನೋಡ್ತಿರೋದು ನೀವೆಲ್ಲ ಪಾರ್ಕಿಂಗ್ ಟೈಲ್ಸ್ ಮಿಷನರೀಸ್. ಸೊ ಈಗ ಮೋಸ್ಟ್ ಪ್ರಾಬಬ್ಲಿ ಎಲ್ಲಾ ಕಡೆನೂ ಕನ್ಸ್ಟ್ರಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಬೇಕು ಅಂತಂದ್ರೆ ಅವ್ರಿಗೆ ಅಕಾಮಿಡೇಷನ್ ಬೇಕಾಗುತ್ತೆ. ಸೊ ಆ ತರ ಯಾವುದೇ ರೀತಿ ನಾವು ಬಿಸ್ನೆಸ್ ಮಾಡಕ್ ಹೋದ್ರು, ಯಾವುದೇ ರೀತಿ ಕೆಲಸ ಮಾಡಕ್ ಹೋದ್ರು ಕನ್ಸ್ಟ್ರಕ್ಷನ್ ತುಂಬಾ ಇಂಪಾರ್ಟೆಂಟ್. ಹೌದು. ಸೊ ಇವಾಗ ಇಲ್ಲಿ ನೋಡ್ತಿರೋ ಪ್ರಕಾರ ನೀವು ಈ ಟೈಲ್ಸ್ ಎಲ್ಲ ಪಾರ್ಕಿಂಗ್ ಟೈಲ್ಸ್. ಓಕೆ. ಸೊ ಇದು ಬಂದು ನಿಮ್ಗೆ ನೀವು ನೋಡಿರ್ತೀರ ಪಾರ್ಕ್ ಅಲ್ಲಿ ಇರ್ಬೋದು, ನ್ಯಾಷನಲ್ ಹೈವೇಸ್ ಅಲ್ಲಿ ಇರ್ಬೋದು, ಮನೆ ಹತ್ರ ಪಾರ್ಕಿಂಗ್ ಅಲ್ಲಿ. ಸೊ ಇದೆಲ್ಲಾ ಜಾಗದಲ್ಲೂ ಪಾರ್ಕಿಂಗ್ ಗೆ ಇದನ್ನ ಯೂಸ್ ಮಾಡಿರ್ತಾರೆ. ಸೊ ಇದರಲ್ಲಿ ಹಲವಾರು ಡಿಸೈನ್ಸ್ ಇದೆ. ಇದರಲ್ಲಿ ನಿಮ್ಗೆ ಇದನ್ನ ಯಾವ ತರ ಮಾಡ್ಬೇಕು ಅಂದ್ರೆ ಫಸ್ಟ್ ಕಲರ್ ಮಿಕ್ಸರ್ ಬರುತ್ತೆ. ಇದು ಟಾಪ್ ಲೇಯರ್ ಗೆ. ಇದು ಟಾಪ್ ಲೇಯರ್ ಕಲರ್ ಮಿಕ್ಸರ್. 2 ವೈಬ್ರೇಷನ್ ಟೇಬಲ್ ಬರುತ್ತೆ, ಒಂದು ಕಾಂಕ್ರೀಟ್ ಮಿಕ್ಸರ್ ಬರುತ್ತೆ. ಕಾಂಕ್ರೀಟ್ ಮಿಕ್ಸರ್ ಬಂದು ಸೆಕೆಂಡ್ ಲೇಯರ್ ಗೆ. ಸೊ ಇದು ಬಂದು ನಿಮ್ಗೆ ಸೇಮ್ ಪ್ರೋಸೆಸ್ ಯಾವ ತರ ಇರುತ್ತೆ ಅಂದ್ರೆ ಫಸ್ಟ್ ಕಾಂಕ್ರೀಟ್ ನ ಅದ್ರಲ್ಲಿ ಮಿಕ್ಸ್ ಮಾಡ್ಕೊಂಡು ಕಲರ್ ಫಸ್ಟ್ ಲೇಯರ್ ನ ಈ ತರ ಪ್ಲಾಸ್ಟಿಕ್ ಮೋಲ್ಡ್ಸ್ ಮತ್ತೆ ರಬ್ಬರ್ ಮೋಲ್ಡ್ಸ್ ಇರುತ್ತೆ. ಸೊ 2 ಟೈಪ್ ಮೋಲ್ಡ್ಸ್ ಸಿಗುತ್ತೆ. ಸೊ ಇದರಲ್ಲಿ ಜಸ್ಟ್ 2 mm ಅಷ್ಟು ಫಸ್ಟ್ ಟಾಪ್ ಲೇಯರ್ ನ ಕಲರ್ ಮಿಕ್ಸರ್ ರೆಡಿ ಮಾಡಿರೋ ಮೆಟೀರಿಯಲ್ ನ ಆಡ್ ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ವೈಬ್ರೇಷನ್ 40 to 45 ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ವೈಬ್ರೇಷನ್ ಮೂವ್ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಸೆಕೆಂಡ್ ಲೇಯರ್ ಕಾಂಕ್ರೀಟ್. ಟಾಪ್ ಲೇಯರ್ ಆದ್ಮೇಲೆ ಸೆಕೆಂಡ್ ಲೇಯರ್ ಈ ಕಾಂಕ್ರೀಟ್ ನ ಇಲ್ಲಿ ಡಂಪ್ ಮಾಡ್ಕೊಂಡು ರಿಮೈನಿಂಗ್ ಎಲ್ಲ ಫಿಲ್ ಮಾಡ್ಕೋಬೇಕು. ಸೊ ಫಿಲ್ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಪ್ರೋಸೆಸ್ ಸೇಮ್ ಇಲ್ಲಿಂದ 40 ಸೆಕೆಂಡ್ ಲೇಯರ್ ಆದ್ಮೇಲೆ ನೆಕ್ಸ್ಟ್ ಈ ಲೇಯರ್ 40-45 ಸೆಕೆಂಡ್ಸ್ ಇಲ್ಲಿಂದ ಮೂವ್ ಆಗುತ್ತೆ. ಸೊ ಇದು ಮೂವ್ ಆದ್ಮೇಲೆ ಕಾಂಕ್ರೀಟ್ ಫುಲ್ ಸೆಟ್ ಆಗುತ್ತೆ. ಸೆಟ್ ಆದ್ಮೇಲೆ ನಮ್ಮ ಹತ್ರ ಪ್ಲೈ ಶೀಟ್ಸ್ ಅವೈಲೇಬಲ್ ಇದೆ. ಸೊ ಆ ಪ್ಲೈ ಶೀಟ್ಸ್ ನ ನೀವು ಸ್ಟೋರ್ ಮಾಡ್ಕೊಂಡು ಪ್ಲೇಸ್ ಅಲ್ಲಿ ಅದ್ರ ಮೇಲೆ ಬ್ಲಾಕ್ಸ್ ನ ನೀವು ಶಿಫ್ಟ್ ಮಾಡ್ಕೊಂಡ್ರೆ 12 to 16 ಅವರ್ಸ್ ಅಲ್ಲಿ ನೀವು ಅದನ್ನ ಡಿಮೋಲ್ಡಿಂಗ್ ಮಾಡಿ ಪ್ರೊಡಕ್ಷನ್ ಕೊಡ್ಬೋದು. ಓಕೆ ಮ್ಯಾಮ್. ಸೊ ಇಷ್ಟೆಲ್ಲ ಪ್ರೋಸೆಸ್ ಈ ಒಂದು 3 ಲೇಯರ್ಸ್ ಅಲ್ಲಿ ನಡೆಯುತ್ತೆ. ಮ್ಯಾಮ್ ನಾನು ಆಗ್ಲೇ ಹೇಳಿದ್ನಲ್ಲ ಈ ಪೇವರ್ ಪ್ಲಾಂಟ್ಸ್ ಜೊತೆಗೆ ಇದಕ್ಕೆ ನಿಮ್ಗೆ ಆಕ್ಸೆಸರೀಸ್ ಇರುತ್ತೆ ಅಂತ ಹೇಳಿ, ಕಲರ್ಸ್, ಕೆಮಿಕಲ್ಸ್ ಎಲ್ಲ ಪ್ಲೈ ಶೀಟ್ಸ್. ಸೊ ಇದು ಬಂದು ನೀವು ನೋಡ್ತಿರೋದು ಪ್ಲೈ ಶೀಟ್. ಇದು ಬಂದು ನಿಮ್ಗೆ 8x4 ಸೈಜ್ ಅಲ್ಲಿ ಇರುತ್ತೆ, 8 mm ಥಿಕ್ನೆಸ್ ಇರುತ್ತೆ. ಸೊ ವಾಟರ್ ಪ್ರೂಫ್ ಇದು. ಸೊ ಇದರಲ್ಲಿ ನೀವು ಎಷ್ಟು ಬೇಕಾದ್ರೂ ಇದರಲ್ಲಿ ಪೇರ್ ಮಾಡ್ಕೋಬಹುದು. ಸೊ ಬ್ಲಾಕ್ಸ್ ಇದು ಪೇವರ್ಸ್ ಆಗಿರ್ಬೋದು, ಚೆಕ್ಕರ್ ಟೈಲ್ಸ್ ಆಗಿರ್ಬೋದು, ಎಲ್ಲಾ ತರನು ಇದರಲ್ಲಿ ನೀವು ಸ್ಟೋರ್ ಮಾಡ್ಕೊಂಡು ಕ್ಯೂರಿಂಗ್ಗೆ ಇದರಲ್ಲಿ
ಇಟ್ಕೋಬಹುದು. ಸೊ ಇದು ಕಂಪ್ಲೀಟ್ ಆಗಿ ಫ್ಲೆಕ್ಸಿಬಲ್ ಆಗಿರುತ್ತೆ, ವಾಟರ್ ಪ್ರೂಫ್ ಇರೋದ್ರಿಂದ ನೀವು ರಿಪೀಟ್ ಯೂಸ್ ಮಾಡ್ಕೋಬಹುದು. ಓಕೆ, ಕಂಪ್ಲೀಟ್ಲಿ ವಾಟರ್ ಪ್ರೂಫ್, ಫ್ಲೆಕ್ಸಿಬಿಲಿಟಿ ಎಲ್ಲಾನು ಇದೆ. ಹೌದು ಮ್ಯಾಮ್. ಓಕೆ, ಅಂಡ್ ಮತ್ತೆ ನೀವು ನೋಡ್ತಿದ್ದೀರಾ ಇಲ್ಲಿ ಕೆಮಿಕಲ್ಸ್. ಸೊ ಇದಕ್ಕೆ ಬೇಕಾಗಿರೋಂಥ ಟಾಪ್ ಲೇಯರ್ ಕೆಮಿಕಲ್, ಬ್ಯಾಕ್ ಲೇಯರ್ ಕೆಮಿಕಲ್. ಅಂದ್ರೆ ಟಾಪ್ ಲೇಯರ್ ಕಲರ್ ಮಿಕ್ಸರ್ ಇರುತ್ತೆ, ಬ್ಯಾಕ್ ಲೇಯರ್ ಕಾಂಕ್ರೀಟ್ ಮಿಕ್ಸರ್ ಇರುತ್ತೆ. ಸೊ ಇದು ಟಾಪ್ ಲೇಯರ್ಗೆ ಕೆಮಿಕಲ್ ಯೂಸ್ ಮಾಡಬಹುದು. ಸೊ ಇದು ಬಂದು ಬಾಂಡ್ ಅಂಡ್ ಶೈನ್ ಅಂತ, ನೀವು ಹೆಸರಲ್ಲೇ ನೋಡೋ ತರ ಇದನ್ನ ಯೂಸ್ ಮಾಡಿದಾಗ ನಿಮ್ಗೆ ಅಷ್ಟೇ ಶೈನಿಂಗ್ ಇರುತ್ತೆ. ಕಾಂಕ್ರೀಟ್ ಒಂದಕ್ಕೊಂದು ಬಾಂಡಿಂಗ್ ಅಲ್ಲಿ ಪರ್ಫೆಕ್ಟ್ ಆಗಿರುತ್ತೆ. ಸೊ ಇದು ಬಂದು ಬಾಂಡ್ ಅಂಡ್ ಶೈನ್ ಟಾಪ್ ಲೇಯರ್ ಕೆಮಿಕಲ್. ಸೊ ಇದು ಬಂದು ಬ್ಯಾಕ್ ಲೇಯರ್ ಕೆಮಿಕಲ್. ಸೊ ಇದೊಂದು ಹಾರ್ಡ್ ಅಂಡ್ ಫಾಸ್ಟ್ ಕ್ರೀಟ್ ಅಂತ. ಸೊ ಇದು ಎಷ್ಟು ಕಾಂಕ್ರೀಟ್ ನಾವು ರೆಡಿ ಮಾಡ್ತೀವಿ, ಸೊ ಅದು ಎಷ್ಟು ಫ್ಲೆಕ್ಸಿಬಲ್ ಆಗಿ ಅದನ್ನ ಒಂದಕ್ಕೊಂದು ಅಬ್ಸರ್ವ್ ಮಾಡುತ್ತೆ ಅಂತಂದ್ರೆ ಈ ಕಾಂಕ್ರೀಟ್ನ ಕೆಮಿಕಲ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಅಷ್ಟೇ ಡಿಸೈನ್ ಫುಲ್ ಆಗಿ ಮತ್ತೆ ಶೇಪ್ ಚೇಂಜ್ ಆಗದಿರ ಹಾರ್ಡ್ ಆಗಿ ಮತ್ತೆ ಸೆಟ್ ಆಗುತ್ತೆ. ಈಗ ಕೆಮಿಕಲ್ ಹಾಕ್ದಾಗ ಕಲರು ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿದಾಗ ಒಂದೊಂದ್ಸಲಿ ಸೆಟ್ ಆಗಲ್ಲ. ಸೊ ಹೌದು, ಇದನ್ನ ಯೂಸ್ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ನಿಮ್ಗೆ ಪ್ರಾಡಕ್ಟ್ ಎಂಡ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಕಂಪಲ್ಸರಿ ಇದನ್ನ ಯೂಸ್ ಮಾಡೋದ್ರಿಂದ ಪ್ರಾಡಕ್ಟ್ ಗೆ ಒಳ್ಳೆ ಮಾರ್ಕೆಟಿಂಗ್ ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಮಾರ್ಕೆಟಿಂಗ್ ಚೆನ್ನಾಗಿ ನೋಡಕ್ಕೂ ಚೆನ್ನಾಗಿರ್ಬೇಕು ಅದು. ಸೊ ಅದಕ್ಕೆ ಶೈನಿಂಗ್ ಹೇಳಿದ್ರೆ ಇದು ಹಾರ್ಡ್ ಕ್ಲೀನ್ ಆಗಿ ಜೆಲ್ಲಪ್ ಆಗಬೇಕು. ಹೌದು. ಸೊ ಅವಾಗ್ಲೇನೆ ಒಂದು ಪ್ರಾಡಕ್ಟ್ ಗೆ ವ್ಯಾಲ್ಯೂ ಬರೋದು. ಹೌದು, ಇದು ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಅತ್ತಿಬೆಲೆಯಲ್ಲಿ ಕಂಪ್ಲೀಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ. ಸೊ ಡಿಸ್ಪ್ಯಾಚ್ ಕೂಡ ಕಂಟಿನ್ಯೂಟಿ ಇದ್ದೇ ಇರುತ್ತೆ. ಸೊ ಯಾವಾಗ ಬೇಕಾದ್ರೆ ಇವಾಗ ಆಕ್ಸೆಸರೀಸ್ ಮಿಷನರೀಸ್ ತಗೊಳ್ಳೋದು ಒನ್ ಟೈಮ್, ಆಕ್ಸೆಸರೀಸ್ ರೆಗ್ಯುಲರ್ ಆಗಿ ಬೇಕಾಗುತ್ತೆ. ಸೊ ಆಕ್ಸೆಸರೀಸ್ ಈಗ 1000 ಮೋಲ್ಡ್ಸ್ ತಗೊಂಡಿದ್ದಾರೆ ಅಂದ್ರೆ ಅದಾದ್ಮೇಲೆ ಕೆಮಿಕಲ್ ಖಾಲಿ ಆಗುತ್ತೆ. ಸೊ ಕೆಮಿಕಲ್, ಕಲರ್ಸ್, ಪ್ಲೈ ಶೀಟ್ಸ್, ಮೋಲ್ಡ್ಸ್ ಇದೆಲ್ಲ ನಮ್ಮ ಹತ್ರನೇ ಸಿಗುತ್ತೆ. ಸೊ ಅದಕ್ಕೆಲ್ಲ ನೀವು ಎನಿ ಟೈಮ್ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವ ಟೈಮಿಗೆ ಬೇಕೋ ಆ ಟೈಮ್ಗೆ ನಾವು ಎಕ್ಸ್ಟ್ರಾ ಏನೇನು ಆಕ್ಸೆಸರೀಸ್ ಬೇಕಾಗುತ್ತೆ ಅದೆಲ್ಲ ರೆಡಿ ಮಾಡಿ ಕೊಡ್ತೀವಿ. ಓಕೆ ಮ್ಯಾಮ್. ಸೊ ಇವಾಗ JK ಟೈಲ್ಸ್ ಅವ್ರದ್ದು ಆಲ್ ರೌಂಡ್ ನೇಷನ್ ಅಲ್ಲಿ ಏನು ಮ್ಯಾನುಫ್ಯಾಕ್ಚರಿಂಗ್ 5 ಬ್ರಾಂಚಸ್ ಇದೆ. ಹೌದು ಸೊ ಎಲ್ಲೆಲ್ಲಿದೆ ಮ್ಯಾಮ್ ಇವಾಗ? ಮ್ಯಾಮ್ ಇದು ಬಂದು ಹೆಡ್ ಆಫೀಸ್ ಬಂದು ನೋಯ್ಡಾ ಅಲ್ಲಿ ಇರೋದು, ಡೆಲ್ಲಿಲಿ. ಮತ್ತೆ ಅಸ್ಸಾಂ, ಒಡಿಸ್ಸಾ, ಹೈದರಾಬಾದ್, ಬ್ಯಾಂಗ್ಳೂರಲ್ಲಿ ಈ ಬ್ರಾಂಚ್ ಇರೋದು. ಸೊ ಆಲ್ ಓವರ್ ದಿ ನೇಷನ್ ನಿಮ್ಮ ಒಂದು JK ಟೈಲ್ಸ್ ಅವರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಸೊ ಯಾರ್ಯಾರು ಎಲ್ಲೆಲ್ಲಿದ್ದೀರಾ ಎಲ್ಲಾ ಕಡೆನೂ ಬೇಕಾದ್ರೆ ನೀವು ಎಲ್ಲಿಗೆ ಬೇಕಾದ್ರೂ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಕೊಡ್ತೀವಿ. ಇಂಟರ್ನ್ಯಾಷನಲ್ ಕೂಡ ಡೀಲ್ಸ್ ಆಗಿದೆ ಮ್ಯಾಮ್, ಸುಮಾರು ಇಂಟರ್ನ್ಯಾಷನಲ್ ಕೂಡ ನಾವು ಎಕ್ಸ್ಪೋರ್ಟ್ ಮಾಡಿದೀವಿ. ಓಕೆ, ಓಕೆ, ಶೋರ್ ಮ್ಯಾಮ್. ಇವಾಗ ಇದ್ರಲ್ಲಿ ಏನೇನೆಲ್ಲ ಬರುತ್ತೆ ಮ್ಯಾಮ್? ಮ್ಯಾಮ್ ಇದರಲ್ಲಿ 2 ತರ ಸೈಜ್ ಅವೈಲೇಬಲ್ ಇದೆ. ಈಗ ಕಲರ್ ಮಿಕ್ಸರ್ ನೋಡ್ತಿದ್ರೆ ಇದು ಫುಲ್ ಸೆಟ್ ಬಂದು ಸ್ಮಾಲ್ ಸೈಜ್. ಸೊ ಇದರಲ್ಲಿ 3000 to 3500 ಪರ್ ಡೇ ಪ್ರೊಡಕ್ಷನ್ ಮಾಡಬಹುದು. ಸೊ ಎಲ್ಲದರಲ್ಲೂ ನಿಮಗೆ 3 HP 3 ಫೇಸ್ ಮೋಟರ್ಸ್ ಇರುತ್ತೆ. ಕಾಂಕ್ರೀಟ್ ಮಿಕ್ಸರ್ ಅಲ್ಲಿ ಕೆಪಾಸಿಟಿ ವೈಸ್ ನಿಮಗೆ ಮೋಟರ್ಸ್ ಡಿಫರೆಂಟ್ ಸೈಜಸ್ ಅಲ್ಲಿ ಇರುತ್ತೆ. ಸೊ ನಿಮಗೆ ಡಿಫರೆಂಟ್ ಸೈಜಸ್ ಅಲ್ಲಿ ಅವೈಲೇಬಲ್ ಇದೆ. ಹೌದು. ಮತ್ತೆ ಇದು 10x2.5 ಟೇಬಲ್ಸ್. ಸಪೋರ್ಟ್ ಟೇಬಲ್ ಬಂದು 3x3 ಇರುತ್ತೆ. ಕಾಂಕ್ರೀಟ್ ಮಿಕ್ಸರು ಇದರಲ್ಲಿ ಆಲ್ಟರ್ನೇಟ್ ಇದೆ. ಒಂದು ನಾರ್ಮಲ್ ಮ್ಯಾನ್ಯುಯಲ್ ಮಿಕ್ಸರ್, ನೀವಲ್ಲಿ ನೋಡ್ತಿದ್ರೆ ಮ್ಯಾನ್ಯುಯಲ್ ಮಿಕ್ಸರ್ ಯೂಸ್ ಮಾಡ್ಕೋಬಹುದು. ಇಲ್ಲ ಇದು ಸೆಮಿ ಆಟೋಮೆಟಿಕ್. ಸೆಮಿ ಆಟೋಮೆಟಿಕ್ ಅಲ್ಲೂ 2 ಟೈಪ್ಸ್ ಇದೆ. ಅಂದ್ರೆ 300 kg ಕೆಪಾಸಿಟಿ ಇರ್ಬೋದು, 400 kg ಕೆಪಾಸಿಟಿ. ವೇಟ್ ವೇರಿಯೇಷನ್ ಆಗುತ್ತೆ. ವೇಟ್ ವೇರಿಯೇಷನ್ ಆಗುತ್ತೆ. ಅಂದ್ರೆ ಪ್ರೊಡಕ್ಷನ್ ವೈಸ್ ಡಿಪೆಂಡ್ ಆಗುತ್ತೆ ಕಾಂಕ್ರೀಟ್ ಮಿಕ್ಸರ್. ಈಗ ಜಾಸ್ತಿ ಪ್ರೊಡಕ್ಷನ್ ಮಾಡಬೇಕು ಅಂದ್ರೆ ಕಾಂಕ್ರೀಟ್ ಜಾಸ್ತಿ ಬೇಕಾಗುತ್ತೆ. ಸೊ ಅಂತವರಿಗೆ ಜಾಸ್ತಿ ಕೆಪಾಸಿಟಿದು ನಾವು ಪ್ರೊವೈಡ್ ಮಾಡ್ತೀರಾ. ಸೊ ಬೇಸಿಕ್ ಪ್ಲಾನ್ ಅಂತಂದ್ರೆ ಈ ತರ ಸ್ಮಾಲ್ ಸೆಟಪ್ ತಗೊಳ್ಳೋರು, ಸ್ಟಾರ್ಟ್ ಅಪ್ ಮಾಡೋರಾದ್ರೆ ಇದನ್ನ ನಾವು ಸಜೆಸ್ಟ್ ಮಾಡ್ತೀವಿ. ಇದು ಬಿಟ್ಟು 11x3 ಸೈಜ್ ಅಲ್ಲಿ ಬರುತ್ತೆ ಟೇಬಲ್. ಅದಕ್ಕೆ 150 kg ಕಲರ್ ಮಿಕ್ಸರ್ ಬರುತ್ತೆ, 400 kg ಕಾಂಕ್ರೀಟ್ ಮಿಕ್ಸರ್ ಬರುತ್ತೆ. ಓಕೆ. ಸೊ ಇವಾಗ ಮ್ಯಾಮ್ ಈ ಒಂದು ಮಷೀನ್ಸ್ ನ ಪರ್ಟಿಕ್ಯುಲರ್ ಆಗಿ ಇಲ್ಲೇ ಯೂಸ್ ಮಾಡಬೇಕು ಅಂತ ಏನಾದ್ರು ಇದೆಯಾ? ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದಾ? ಮ್ಯಾಮ್ ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು. ಅಂದ್ರೆ ನಾವೇನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಖಾಲಿ ಸ್ಪೇಸ್ ಇರೋ ಕಡೆ, ಯಾಕಂದ್ರೆ ಇದು ವೈಬ್ರೇಷನ್ ಕೊಡುತ್ತೆ. ಸೊ ವೈಬ್ರೇಷನ್ ಇಂದ ಪಕ್ಕದಲ್ಲಿ ಸ್ಕೂಲ್ಸ್, ಕಾಲೇಜಸ್ ಆ ತರ ಇದ್ರೆ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಒಂದು ಒಳ್ಳೆ ಲೊಕೇಶನ್ ನೋಡ್ಕೊಂಡು ಇದನ್ನ ಇನ್ಸ್ಟಾಲೇಷನ್, ಖಾಲಿ ಜಾಗ ಸರೌಂಡಿಂಗ್ ಸ್ವಲ್ಪ ಖಾಲಿ ಇರೋ ಸ್ಪೇಸ್ ಅಲ್ಲಿ ನೋಡ್ಕೋಬಹುದು. ಮತ್ತೆ ಇದಕ್ಕೆ ಇನ್ನೊಂದು ಏನಂತಂದ್ರೆ ತುಂಬಾ ಇಂಪಾರ್ಟೆಂಟ್, ಯಾವ್ದೇ ರೀತಿ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ. ಸೊ ಯಾರಿಂದನೂ ನಾವು NOC ತರಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅನ್ನೋದು ಇರೋದಿಲ್ಲ. ಜಸ್ಟ್ ಇದರಲ್ಲಿ ನಿಮ್ಗೆ ಒಂದು GST ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಅದು ಕಸ್ಟಮರ್ ಬೆನಿಫಿಟ್ಗೋಸ್ಕರನೇ. ಸೊ ಇವರು ಇಲ್ಲಿ ಟ್ಯಾಕ್ಸ್ ಪೇ ಮಾಡ್ತಾರೆ ಕಸ್ಟಮರ್ಸು. ಸೊ ಅದನ್ನ ಅವರು ರಿಟರ್ನ್ ತಗೋಬೇಕು ಅಂತಂದ್ರೆ GST ಸರ್ಟಿಫಿಕೇಟ್ ಇದ್ರೆ ಸಾಕು. ಸೊ ಇವಾಗ ಈ ಒಂದು ಮಷೀನ್ ಹಳ್ಳಿ ಜನಕ್ಕೆ ಅಥವಾ ಸಿಟಿಲಿ ಇರೋರಿಗೆ ಅಂತ ಏನಿಲ್ಲ, ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಜಸ್ಟ್ ಇದಕ್ಕೆ ಬೇಕಾಗಿರೋದು ವಾಟರ್ ಫೆಸಿಲಿಟಿ, ಎಲೆಕ್ಟ್ರಿಸಿಟಿ ಅಂಡ್ ಒಂದು ಕಂಪ್ಲೀಟ್ 30-40 ಜಾಗ ಬೇಕಾಗುತ್ತೆ. ಶೆಡ್ ಹಾಕೋಬೇಕು, 0 ಲೆವೆಲ್ ಕಾಂಕ್ರೀಟ್ ಪ್ಲಾಟ್ಫಾರ್ಮ್ ಇರಬೇಕು. ಓಕೆ ಮ್ಯಾಮ್. ಸೊ ಇಷ್ಟೆಲ್ಲ ಎಕ್ಸ್ಪ್ಲೇಷನ್ ಕೊಟ್ರಿ ಮ್ಯಾಮ್ ನಿಮ್ಮ ಬಿಸ್ನೆಸ್ ಬಗ್ಗೆ. ಇವಾಗ ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ಯಾವ ತರ ಇದೆ ಮ್ಯಾಮ್? ಇನ್ವೆಸ್ಟ್ಮೆಂಟ್ ಅಂದ್ರೆ ಇದು ಪಾರ್ಕಿಂಗ್ ಟೈಲ್ಸ್ ಬಂದು ಪ್ರೈವೇಟ್ ಸೆಕ್ಟರ್ ಅಲ್ಲೂ ನಡೆಯುತ್ತೆ, ಗವರ್ಮೆಂಟ್ ಸೆಕ್ಟರ್ ಅಲ್ಲೂ ನಡೆಯುತ್ತೆ. ಸೊ ಇದರಲ್ಲಿ ನಿಮಗೆ ಜಸ್ಟ್ 3 to 4 lakhs ಒಳಗಡೆ ಫುಲ್ ಮಿಷಿನ್ ಸೆಟಪ್ ಸಿಗುತ್ತೆ. ಅಂದ್ರೆ ಕಲರ್ ಮಿಕ್ಸರು, ಟೇಬಲ್ಸ್,
ಕಾಂಕ್ರೀಟ್ ಮಿಕ್ಸರ್ ಈ ತರ ಫುಲ್ ಸೆಟ್ ಸಿಗುತ್ತೆ. ಸೊ ಈ ಮೋಲ್ಡ್ಸ್, ಕಲರ್ಸ್, ಕೆಮಿಕಲ್ಸ್ ಎಲ್ಲ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಅದರಲ್ಲಿ ನೀವು ಎಷ್ಟು ಕ್ವಾಂಟಿಟಿ ತಗೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬೊಬ್ರು ಕಸ್ಟಮರ್ ಸ್ಟಾರ್ಟ್ಅಪ್ ಮಾಡ್ತಿರ್ತಾರೆ, ಅವ್ರಿಗೆ ಆರ್ಡರ್ಸ್ ಬಂದಿರೋದಿಲ್ಲ. ಸೊ ಅವರು ಜಸ್ಟ್ ಒಂದು 1000 ಪೀಸಸ್ ಇಲ್ಲ 500 ಪೀಸಸ್ ಮೋಲ್ಡ್ಸ್ ತಗೋತಾರೆ. ಸೊ ಅವ್ರಿಗೆ ಆ ಮೋಲ್ಡ್ಸ್ ತಕ್ಕಂಗೆ ನಾವು ಕಲರ್ಸ್, ಕೆಮಿಕಲ್ಸ್ ಎಲ್ಲ ಕೊಡ್ತೀವಿ. ಒಬ್ಬೊಬ್ಬರಿಗೆ ಆರ್ಡರ್ಸ್ ಇರುತ್ತೆ. ಸೊ ಅವರು 2000 ಪೀಸಸ್ ಇಲ್ಲ 5000 ಪೀಸಸ್ ಆ ತರ ಆರ್ಡರ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಕ್ಸಾಕ್ಟ್ಲಿ ಒಂದೇ ಕಸ್ಟಮರ್ಗೆ ಇಷ್ಟೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಓಕೆ, ಇವಾಗ ಇನ್ವೆಸ್ಟ್ಮೆಂಟ್ ಎಲ್ಲ ಹೇಳಿದ್ರಿ ಮ್ಯಾಮ್. ಎಲ್ರಿಗೂ ಏನ್ ಕ್ವಶನ್ ಅಂತ ಅಂದ್ರೆ, ಸೊ ಆಯ್ತು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಬಟ್ ಎಷ್ಟು ಮಂತ್ಸಲ್ಲಿ ರಿಕವರ್ ಆಗುತ್ತೆ? ROI ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್? ಇದು ಬಂದು ನಿಮಗೆ 5 to 6 ಮಂತ್ ಅಪ್ರಾಕ್ಸಿಮೇಟ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ರಿಟರ್ನ್ ಬಂದ್ಬಿಡುತ್ತೆ. ಸೊ ಜಸ್ಟ್ 5 to 6 ಮಂತ್ಸ್ ಅಲ್ಲಿ ರಿಟರ್ನ್ ಬಂದ್ಬಿಡುತ್ತೆ. ಪ್ರತಿಯೊಂದು ಹೌದು. ಅದ್ರ ಜೊತೆಗೆ ನಿಮಗೆ ನಾನು ಇನ್ನೂ ಎಕ್ಸ್ಪ್ಲೈನ್ ಮಾಡ್ಬೇಕಂತಂದ್ರೆ, ಒಂದು ಬ್ಲಾಕ್ ರೆಡಿ ಆಗೋದಕ್ಕೆ 9 to 11 rupees ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಬೀಳುತ್ತೆ, ಇನ್ಕ್ಲೂಡಿಂಗ್ ಲೇಬರ್ಸ್, ಎಲೆಕ್ಟ್ರಿಸಿಟಿ ಇರ್ಬೋದು, ಮತ್ತೆ ವಾಟರ್ ಇರ್ಬೋದು, ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂದ್ರೆ ರಾ ಮೆಟೀರಿಯಲ್ಸ್, ಸಿಮೆಂಟು, ಡಸ್ಟ್, ಸ್ಟೋನ್ ಚಿಪ್ಸ್, ಇದ್ರದ್ದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರು 9 to 11 rupees ಅಲ್ಲಿ ನಿಮಗೆ ಒಂದು ಬ್ಲಾಕ್ ರೆಡಿ ಆಗುತ್ತೆ. ಸೊ ಇದನ್ನ ನೀವು 3 to 4 rupees ಅಲ್ಲಿ ಮಾರ್ಜಿನ್ ಅಲ್ಲಿ ಸೇಲ್ ಮಾಡ್ಬೋದು. ಸೊ ಪರ್ ಬ್ಲಾಕ್ ಅಲ್ಲಿ 3 to 4 rupees ಮಾರ್ಜಿನ್ 100% ಸಿಗುತ್ತೆ. ಸೊ ಪ್ರಾಫಿಟ್ ಮಾರ್ಜಿನ್ ತುಂಬಾ ಇದೆ ಅಂತ ಹೇಳ್ತಾ ಇದ್ದೀರಾ ಮ್ಯಾಮ್? ಓಕೆ ಮ್ಯಾಮ್. ಸೊ ಇವಾಗ ಏನಂದ್ರೆ ಮ್ಯಾಮ್, ಇವಾಗ ಎಲ್ಲರ ಹತ್ರನೂ ದುಡ್ಡಿರಲ್ಲ. ಇವಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಬಟ್ ಅವ್ರಿಗೆ ಏನಂದ್ರೆ ಬಿಸ್ನೆಸ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಸೊ ಅಂತವ್ರಿಗೆ ಏನಾದರೂ ಲೋನ್ ಫೆಸಿಲಿಟಿ ಆಪರ್ಚುನಿಟಿ ಕೊಡ್ತಾ ಇದ್ದೀರಾ? ಲೋನ್ ಫೆಸಿಲಿಟಿ ನಮ್ಮ ಕಡೆಯಿಂದ 101% ನಾವು ಸಪೋರ್ಟ್ ಮಾಡ್ತೀವಿ. ಹೇಗ್ ಮಾಡ್ತೀವಿ ಅಂತಂದ್ರೆ, ಈಗ ಯಾವ ಪ್ರಾಜೆಕ್ಟ್ ಅವ್ರ ಕಸ್ಟಮರ್ ಸೆಲೆಕ್ಟ್ ಮಾಡ್ಕೋತಾರೆ, ಸೊ ಆ ಪ್ರಾಜೆಕ್ಟ್ ಬೇಸಲ್ಲಿ ನಾವು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ಕೊಡ್ತೀವಿ. ಸೊ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಇರ್ಬೋದು, ROI ಇರ್ಬೋದು, ಎಲ್ಲ ಮೆನ್ಷನ್ ಮಾಡಿ ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ತೀವಿ. ಜೊತೆಗೆ ನಮ್ಮ ಕಡೆಯಿಂದ PI ಕೊಡ್ತೀವಿ ಅವ್ರಿಗೆ, ಪರ್ಫಾರ್ಮ್ ಇನ್ವಾಯ್ಸ್ ಅಂತ. ಅದನ್ನ ಅವರು ಬ್ಯಾಂಕಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಅವ್ರು ಬ್ಯಾಂಕಲ್ಲಿ ಸಬ್ಮಿಟ್ ಮಾಡಾದ್ಮೇಲೆ ಸೊ ಅವರ ಡಾಕ್ಯುಮೆಂಟ್ಸ್ ಏನಿರುತ್ತೆ, ಸೈಟ್ ಮ್ಯಾಪ್ ಆಗಿರ್ಬೋದು, ಅವ್ರ ಪರ್ಸನಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅದೆಲ್ಲ ಬ್ಯಾಂಕಿಂದ ಏನು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಕೇಳ್ತಾರೆ. ಸೊ ಅದನ್ನೆಲ್ಲ ಅವ್ರು ಸಬ್ಮಿಟ್ ಮಾಡಿದ್ಮೇಲೆ ಅವ್ರ ಸಿಬಿಲ್ ರಿಪೋರ್ಟು ಎಲ್ಲ ಚೆಕ್ ಮಾಡಿ ಅವ್ರಿಗೆ ಲೋನ್ ಎಷ್ಟು ಸ್ಯಾಂಕ್ಷನ್ ಆಗುತ್ತೆ, ಯಾವ ಸಬ್ಸಿಡಿ ಸಿಗುತ್ತಾ ಇಲ್ಲ ಬೇರೆ ಯಾವ್ದಾದ್ರು ಪ್ಲಾನ್ಸ್, ಸ್ಕೀಮ್ಸ್ ಇರುತ್ತಲ್ಲ, ಸೊ ಆ ಬೇಸ್ ಮೇಲೆ ಸಿಗುತ್ತಾ, ಅದೆಲ್ಲ ಬ್ಯಾಂಕಲ್ಲಿ ಅವರು ಡಿಸ್ಕಸ್ ಮಾಡ್ಬೋದು. ಸೊ ಅದೆಲ್ಲ ಅಪ್ರೂವಲ್ ಆಗೋಯ್ತು ಅಂದಮೇಲೆ ನಮಗೆ ವೆರಿಫಿಕೇಶನ್ಗೆ ಬರ್ತಾರೆ ಬ್ಯಾಂಕ್ ಕಡೆಯಿಂದ. ಸೊ ಆ ಟೈಮಲ್ಲಿ ಕೂಡ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ. ಈ ಥರ ಪ್ಲಾಂಟ್ಸ್ ಇದೆ, ಮಿಷಿನ್ಸ್ ಎಲ್ಲ ತೋರಿಸ್ತೀವಿ, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇಷ್ಟು ರಿಟರ್ನ್ ಬರುತ್ತೆ ಅನ್ನೋದೆಲ್ಲ ನಾವು ಡೈರೆಕ್ಟಾಗಿ ಬ್ಯಾಂಕ್ ಅವರು ಕೂಡ ಲೋನ್ ಫೆಸಿಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ನೀವು ಆರಾಮಾಗಿ ಲೋನ್ ಪ್ರೊವೈಡ್ ಮಾಡ್ತೀರಾ? ಫೆಸಿಲಿಟಿ. ಓಕೆ ಮ್ಯಾಮ್, ಇವಾಗ ಏನಂದ್ರೆ ಎಲ್ರಿಗೂ ನಾಲೆಡ್ಜ್ ಇರಲ್ಲ ಮ್ಯಾಮ್. ಸೊ ಅಂದ್ರೆ ಬಿಸ್ನೆಸ್ ಮಾಡ್ಬೇಕಂತ ಒಂದು ಐಡಿಯಾ ಇರುತ್ತೆ. ಇವಾಗ ಯಾರೇ ಆಗಿರ್ಬೋದು, ಸೊ ನಾಟ್ ಓನ್ಲಿ ಇವಾಗ ಎಂಪ್ಲಾಯೀಸ್ ಆಗಿರ್ತಾರೆ, ಅಂಥವ್ರಿಗೆಲ್ಲ ಮನೇಲೂ ಕೂತಿರೋರಿಗೆ ಒಂದು ಬಿಸ್ನೆಸ್ ಮಾಡ್ಬೇಕಂತ ಇರುತ್ತೆ, ಬಟ್ ನಾಲೆಡ್ಜ್ ಇರಲ್ಲ. ಸೊ ಇದಕ್ಕೆ ಕಂಪ್ಲೀಟ್ ನಾಲೆಡ್ಜ್ ಬೇಕಾ, ಅಥವಾ ಏನು ನಾಲೆಡ್ಜ್ ಇಲ್ಲದೆ ಈ ಒಂದು ಬಿಸ್ನೆಸ್ ಮಾಡ್ಬೋದಾ? ಟ್ರೈನಿಂಗ್ ಎಲ್ಲ ನೀವು ಪ್ರೊವೈಡ್ ಮಾಡ್ತೀರಾ? ಏನ್ ಕತೆ ಮ್ಯಾಮ್? ನಾಲೆಡ್ಜ್ ಬೇಕು ಅಂತಂದ್ರೆ ಯಾರಿಗೂ ಯಾವ ನಾಲೆಜು ಇರಲ್ಲ ಮ್ಯಾಮ್. ಕಲಿಯೋದು ತುಂಬಾ ಇಂಪಾರ್ಟೆಂಟ್, ಕಲಿಯೋ ಇಂಟ್ರೆಸ್ಟ್ ಇರಬೇಕು ಅವರಿಗೆ. ಸೊ ಈಗ ಏನಾಗುತ್ತೆ ಅಂತಂದ್ರೆ, ನಾವು ಪ್ರಾಡಕ್ಟ್ ನ ಯಾವ ತರ ಮಾಡಬೇಕು, ಏನೇನ್ ಮಾಡಬೇಕು, ಅದೆಲ್ಲ ನಾವು ಮಿಷಿನ್ಸ್ ಎಲ್ಲ ಕೊಡ್ತೀವಿ, ಇದಕ್ಕೆ ಆಕ್ಸೆಸರೀಸ್ ಎಲ್ಲ ಕೊಡ್ತೀವಿ. ಸೊ ಅವ್ರಿಗೆ ಮಿಷಿನ್ಸ್ ತಗೊಂಡು ಹೋಗ್ತಾರೆ ಕಸ್ಟಮರ್. ತಗೊಂಡು ಹೋದ್ಮೇಲೆ ವಿತಿನ್ 10-15 days ಒಳಗಡೆ ನಮ್ಮ ಕಡೆಯಿಂದ ಇನ್ಸ್ಟಾಲೇಷನ್ ಕಳಿಸ್ತೀವಿ, ನಮ್ಮ ಟೆಕ್ನಿಷಿಯನ್ ಕಳಿಸ್ತೀವಿ. ಅವ್ರು ಅಲ್ಲಿಗೆ ಹೋದ್ಮೇಲೆ ಅವ್ರು ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ. ಅಂದ್ರೆ ಮೋಟ್ರ್ ಕನೆಕ್ಟ್ ಮಾಡೋದಾಗಿರ್ಬೋದು, ಮತ್ತೆ ಯಾವ ತರ ವೈಬ್ರೇಷನ್ ಬರುತ್ತೆ ಎಲ್ಲ ಚೆಕ್ ಮಾಡಿ ಕಸ್ಟಮರ್ಸ್ಗೆ, ಅವ್ರ ಲೇಬರ್ಸ್ಗೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಸೊ ಅವ್ರು ಟ್ರೈನಿಂಗ್ ಕೊಟ್ಟಾದ್ಮೇಲೆ ಯಾವ ತರ ಪ್ರಾಡಕ್ಟ್ ಮಾಡಬೇಕು, ಯಾವ ರೇಷಿಯೋಸಲ್ಲಿ ಬ್ಲಾಕ್ಸ್ನ ರೆಡಿ ಮಾಡಬೇಕು, ಅದೆಲ್ಲ ನಮ್ಮ ಕಡೆಯಿಂದಾನೇ ನಾವು ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ ಫೆಸಿಲಿಟಿಗೂ ತಲೆ ಕೆಡ್ಸ್ಕೊಳಂಗಿಲ್ಲ, ಜಸ್ಟ್ ನಿಮಗೆ ಇಂಟ್ರೆಸ್ಟ್ ಇದ್ರೆ ಸಾಕು. ಮೇನ್ ಏನ್ ಹೇಳೋದಂದ್ರೆ, ಇವಾಗ ಅಲ್ಲೇ ಕುತ್ಕೊಂಡು ಕಾಲ್ಸ್ ಅಲ್ಲೇ ನಮ್ಗೆ ಏನು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಬನ್ನಿ ವಿಸಿಟ್ ಮಾಡಿ, ಫಸ್ಟ್ ನೀವು ಕೂಡ ನೋಡಬೇಕು ಯಾವ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಒಂದ್ 2-3 ಕಡೆ ವಿಚಾರಿಸ್ಕೊಂಡೆ ಬನ್ನಿ. ಸೊ ಯಾವುದೇ ಬಿಸ್ನೆಸ್ ಆಗಿರ್ಬೋದು, ನೀವು ಮನೇಲಿ ಕುತ್ಕೊಂಡು ಕಾಲ್ ಮಾಡಿ ವಿಚಾರಿಸ್ತೀನಿ ಅಂದ್ರೆ ಆಗಲ್ಲ. ಬನ್ನಿ ಇವ್ರ ಪ್ಲೇಸ್ಗೆ ವಿಸಿಟ್ ಮಾಡಿ, ಇವ್ರ ಜೊತೆ ಕುತ್ಕೊಂಡು ಮಾತಾಡಿದಾಗೇ ನಿಮ್ಗೆ ಗೊತ್ತಾಗುತ್ತೆ. ಹೌದು ಹೌದು, ಕರೆಕ್ಟ್. ಓಕೆ ಮ್ಯಾಮ್, ಇದೇನ್ ಬಿಸ್ನೆಸ್ ಮ್ಯಾಮ್? ಇದು ಯಾವ ತರ ಇದೆ ಮ್ಯಾಮ್? ನೀವು ನೋಡಿರ್ತೀರಾ ಮನೆ ಕಟ್ಟಕ್ಕೆ ಕಲ್ಲು ಯೂಸ್ ಮಾಡ್ತಾರಲ್ಲ, ಆ ತರ ಕಲ್ಲುಗಳು ಮಾಡೋದು ಅಲೋ ಅಂಡ್ ಸಾಲಿಡ್ ಅಂಡ್ ಸಿಮೆಂಟ್ ಬ್ರಿಕ್ಸ್ ಮಾಡೋ ಮಿಷಿನ್ಸ್ ಮ್ಯಾಮ್. ಇದಕ್ಕೆ ಅಲೋ ಸಾಲಿಡ್ ಬ್ಲಾಕ್ ಮೇಕಿಂಗ್ ಮಿಷಿನ್ ಅಂತಾರೆ. ಮತ್ತೆ ಇದರಲ್ಲಿ 2 types ಇರುತ್ತವೆ. ಇದು ಸಿಂಗಲ್ ಸ್ಟ್ರೋಕ್, ಅಲ್ಲಿ ಡಬಲ್ ಸ್ಟ್ರೋಕ್ ಇದೆ. ಅಲ್ಲಿ ಡಬಲ್ ಸ್ಟ್ರೋಕ್ ಇದೆ. ಸೊ 2 ಟೈಪ್ ಇದೆ ಮ್ಯಾಮ್. ಇದಕ್ಕೆ ಬಂದು 6.5 HP ಮೋಟರ್ಸ್ ಇದಾಗುತ್ತೆ ಕರೆಂಟ್. ಇದು ಅದಕ್ಕೆ 8.5 HP ಮೋಟರ್ಸ್. ಓಕೆ ಮ್ಯಾಮ್, ಇವಾಗ ಎಷ್ಟು ಪ್ರೊಡಕ್ಷನ್ ಆಗುತ್ತೆ ಮ್ಯಾಮ್ ಪರ್ ಡೇ? ಒಂದಿನಕ್ಕೆ 1500 ಪ್ರೊಡಕ್ಷನ್ ಆಗುತ್ತೆ ಮ್ಯಾಮ್. ಓಕೆ, ಸೊ ದಿನಕ್ಕೆ 1500 ಪ್ರೊಡಕ್ಷನ್ ಮಾಡ್ತೀರಾ? ಓಕೆ ಮ್ಯಾಮ್. ಸೊ ಇವಾಗ ಏನ್ ಕ್ವೆಶ್ಚನ್ ಅಂದ್ರೆ ಮ್ಯಾಮ್, ಇವಾಗ ಇದು ಇನ್ಸ್ಟಾಲೇಷನ್ ಆಗಿರ್ಬೋದು, ಟ್ರೈನಿಂಗ್ ಫೆಸಿಲಿಟಿ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀರಾ? ಹಾಂ ಮ್ಯಾಮ್, ಇನ್ಸ್ಟಾಲೇಷನ್ ಮಿಷಿನ್ ತಗೊಂಡಾದ್ಮೇಲೆ ನಮ್ಮ ಕಡೆಯಿಂದ ಟೆಕ್ನಿಷಿಯನ್ ಬರ್ತಾರೆ, ಇನ್ಸ್ಟಾಲೇಷನ್ ಅವರೇ ಮಾಡ್ಕೊಡ್ತಾರೆ. ಮತ್ತೆ 1 year ವಾರಂಟಿ ಇರುತ್ತೆ ಮ್ಯಾಮ್ ಮಿಷಿನ್ಗೆ. ಮತ್ತೆ ಸೆಂಟ್ರಲ್ಲಿ ಯಾವುದೇ ಪ್ರಾಬ್ಲಮ್ ಬಂದ್ರೂ ನಮಗೆ ಕಾಲ್ ಮಾಡಿದ್ರೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ನೀವೇ ಎಲ್ಲ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದೀರಾ? ಓಕೆ ಮ್ಯಾಮ್, ಇವಾಗ ನೋಡ್ತಾ ಇರೋ ವೀಕ್ಷಕರಿಗೆ ಏನಂದ್ರೆ, ಇನ್ವೆಸ್ಟ್ಮೆಂಟ್ ಪ್ರೊಸೆಸ್ ಬಗ್ಗೆ ಯಾವ ತರ ಇದೆ ಮ್ಯಾಮ್? ಇನ್ವೆಸ್ಟ್ಮೆಂಟ್ ಬಂದು 5 to 6 lakh ಆಗುತ್ತೆ ಮ್ಯಾಮ್.
ಓಕೆ 5 to 6 lakh ಮಾಡಿದ್ರೆ ಇನ್ವೆಸ್ಟ್ಮೆಂಟು ಅದನ್ನ ಒಂದು 3 to 4 ಮಂತ್ ಒಳಗೆ ನೀವು ROI ತಗೋಬಹುದು ಮ್ಯಾಮ್. ಸೊ ಇನ್ವೆಸ್ಟ್ಮೆಂಟ್ ಮಾಡಿ ಜಸ್ಟ್ 3 to 4 ಮಂತ್ಸ್ ಒಳಗಡೆ ಅವರು ರಿಕವರ್ ಮಾಡ್ಕೋಬಹುದು. ಸೊ ಅಪ್ರಾಕ್ಸಿಮೇಟ್ 5 to 6 lakhs ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ. ಓಕೆ ಮ್ಯಾಮ್, ಈ ಒಂದು ಬಿಸ್ನೆಸ್ ಇಂಥ ಜಾಗದಲ್ಲೇ ಮಾಡ್ಬೇಕಾ, ಹಳ್ಳಿಗಳಲ್ಲೇ ಮಾಡ್ಬೇಕಾ, ಸಿಟಿಗಳ ಆ ಥರ ಏನಾದ್ರು ಪರ್ಟಿಕ್ಯುಲರ್ ಆಗಿದೆ? ಏನಿಲ್ಲ ಮ್ಯಾಮ್, ಎಲ್ಲ ಸೈಡು ಮಾಡ್ಬೋದು. ಮತ್ತೆ ಇದಕ್ಕೆ 60-40 ಜಾಗ ಬೇಕಾಗುತ್ತೆ ಮ್ಯಾಮ್. ಸೊ 60-40 ಜಾಗದಲ್ಲಿ ಈ ಒಂದು ಮಷೀನ್ ಇನ್ಸ್ಟಾಲೇಷನ್ ಮಾಡ್ಕೊಂಡು ನಾವು ಬಿಸ್ನೆಸ್ ಮಾಡಿ. ಮತ್ತೆ ಇದರಲ್ಲಿ ವೆರೈಟೀಸ್ ಡಿಸೈನ್ಸ್ ಇದೆ. 16 ಇಂಚಸ್ ಮತ್ತೆ 12 ಇಂಚಸ್ ಮತ್ತೆ 943 ಬ್ರಿಕ್ಸ್ ಮಾಡ್ಬೋದು ಈ ಮಿಷಿನ್ ಅಲ್ಲಿ. ಸೊ ಇವಾಗ ಲೋನ್ ಫೆಸಿಲಿಟಿ ಏನಾದ್ರು ಪ್ರೊವೈಡ್ ಮಾಡ್ತಾ ಇದ್ದೀರಾ ಮ್ಯಾಮ್? ಲೋನ್ ಫೆಸಿಲಿಟಿ ಬಗ್ಗೆ ಮೇಡಮ್ ಹೇಳಿದಾರಲ್ಲ, ಸೇಮ್ ಪ್ರೊಸೀಜರ್. ಸೊ ಸೇಮ್ ಪ್ರೊಸೀಜರ್, ಲೋನ್ ಫೆಸಿಲಿಟಿ ಕೂಡ ಇವರಲ್ಲಿ ಪ್ರೊವೈಡ್ ಮಾಡ್ತೀವಿ. ಮತ್ತೆ ಇನ್ನೊಂದು ನಿಮ್ಗೆ ಫುಲ್ಲಿ ಆಟೋಮೆಟಿಕ್ ಮಿಷಿನ್ ಏನಾದ್ರು ಬೇಕಂದ್ರೆ ನಮಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತೀವಿ ನೋಡಿ. ಅದು ಬಂದು ಎವರೆಸ್ಟ್ 600 ಮಾಡಲು ಒಂದೇ ಕಡೆ ಇಟ್ಟು 60-40 ಪ್ಲೇಸ್ ಇಲ್ಲ ಅನ್ನೋರು ಒಂದೇ ಕಡೆ ಮಾಡ್ಬೇಕಂದ್ರೆ ಆ ಮಿಷಿನ್ ತಗೋಬಹುದು. ಅದಕ್ಕೆ ಬಂದು 9 to 10 lakh ಇದಾಗುತ್ತೆ. ಮತ್ತೆ ಸ್ಟ್ರೆಂತ್ ಬಂದು ಸೇಮ್ ಇದೇ ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಓಕೆ, ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಆ ಒಂದು ಮಷೀನ್ ಎವರೆಸ್ಟ್ 1600. ಸೊ ಅದಕ್ಕೂ ಕೂಡ ಸ್ಟ್ರೆಂತ್ ಇದೆ ತರನೇ ಕೇಪಬಿಲಿಟಿ ಇದೆ. ಓಕೆ ಮ್ಯಾಮ್, ಈ ಮಷೀನ್ ಅಲ್ಲಿ ಏನೇನೆಲ್ಲ ಇದೆ ಮ್ಯಾಮ್? ಮ್ಯಾಮ್ ಇದು ಮೇನ್ ಮಿಷಿನು, ಇದು PLC ಪ್ಯಾನಲ್, ಮತ್ತೆ ಇದು ಟ್ರಾವೆಲ್ ಮೋಟರ್ ಅಂತ 0.5 HP ಇದು. ಮತ್ತೆ ಹಿಂದ್ಗಡೆ ಬನ್ನಿ, ಇದು ಮೇನ್ ಇಂಡಕ್ಷನ್ ಮೋಟರ್ ಅಂತಾರೆ. ಓಕೆ, ಇದು ಬಂದು 3 HP ಮೋಟರ್ ಇರುತ್ತೆ, 3 phase ಮ್ಯಾಮ್. ಎಲ್ಲದಕ್ಕೂ 3 phase ಇರ್ತವೆ ನಮ್ದು. ಮತ್ತೆ ಇದು 3 HP ವೈಬ್ರೇಷನ್ ಮೋಟರ್ ಅಂತಾರೆ ಇದು. ಮತ್ತೆ ಇದು ಬಂದು ಆಯಿಲ್ ಟ್ಯಾಂಕ್ ಅಂತಾರೆ ಮ್ಯಾಮ್. 15 ಲೀಟರ್ ಆಯಿಲ್ ಟ್ಯಾಂಕ್ ಹಿಡಿಯುತ್ತೆ. ಇದಕ್ಕೆ ವೆಲ್ ಪ್ರೆಷರ್ ಮೂಲಕ ಇದು ಹೋಗಿ ಅದು ಪ್ರೆಷರ್ ಡೈಗೆ ಪ್ರೆಷರ್ ಕೊಡೋದಕ್ಕೆ. ಟ್ರಾಲೀಸ್ ಎಲ್ಲ ಇದಾವೆ ನೋಡಿ ಮ್ಯಾಮ್, ಮೆಟೀರಿಯಲ್ ಟ್ರಾಲಿ, ಸ್ಟಾಕ್ ಟ್ರಾಲಿ. ಇದು ಟ್ರಾಲೀಸ್. ಇಲ್ಲಿ ನೋಡಿ ಮ್ಯಾಮ್, ಕಾಂಕ್ರೀಟ್ ಮಿಕ್ಸರ್ ಬಂದು 2 ಟೈಪ್ಸ್ ಇದಾವೆ ಮ್ಯಾಮ್. 500 ಇದಾವೆ, 300 kg ಇದಾವೆ. ಅದು ಮ್ಯಾನ್ಯುವಲ್ ಮ್ಯಾಮ್, ಇದು ಆಟೋ ಅನ್ಲೋಡ್. ಇದು ಇದರಲ್ಲಿ ನಮಗೆ 300 kg ಇಂದ 500 kg ಕೂಡ ನಮಗೆ ಅವೈಲೇಬಲ್ ಇದೆ. ಮತ್ತೆ ಡೈ ಸೆಟ್ಸ್ ಇದಾವೆ ಇದಕ್ಕೆ. ಓಕೆ ಮ್ಯಾಮ್. ಓಕೆ ಮ್ಯಾಮ್, ಇದು ಯಾವ ತರ ಬಿಸ್ನೆಸ್ ಮ್ಯಾಮ್? ಮ್ಯಾಮ್ ಇದು ಬಂದು ಸ್ಮಾಲ್ ಇಂಡಸ್ಟ್ರಿ ಮ್ಯಾಮ್. ಅಂದ್ರೆ ಇದು 3+3 ಸೆಮಿ ಆಟೋಮೆಟಿಕ್ ಪೇವರ್ಸ್ ಮತ್ತೆ ಬ್ರಿಕ್ಸ್ ಮಾಡೋ ಮಿಷಿನ್. ಓಕೆ, ಸೊ ಇದರಲ್ಲಿ ನಿಮಗೆ ಹೈಡ್ರೋಲಿಕ್ ಟ್ಯಾಂಕ್ ಇರುತ್ತೆ, ಕಾಂಕ್ರೀಟ್ ಮಿಕ್ಸರ್ ಇರುತ್ತೆ, PLC ಪ್ಯಾನಲ್ ಇರುತ್ತೆ. ಓಕೆ, ಸೊ ಇಲ್ಲಿ 2 ಸ್ಟೇಷನ್ಸ್ ಅಲ್ಲಿ ವರ್ಕ್ ನಡೆಯುತ್ತೆ. ಸೊ ಇಲ್ಲಿ ಡಬಲ್ ಸ್ಟೇಷನ್ ಇರೋದ್ರಿಂದ ಈ ಕಡೆನೂ ಪ್ರೊಡಕ್ಷನ್ ಮಾಡ್ಬೋದು, ಆ ಕಡೆನೂ ಪ್ರೊಡಕ್ಷನ್ ಮಾಡ್ಬೋದು. ಅಟ್ ಎ ಟೈಮ್ ಇಬ್ಬರು ಲೇಬರ್ಸ್ ಇದರಲ್ಲೇ ವರ್ಕ್ ಮಾಡ್ಬೋದು. ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಮ್ಯಾಮ್. ಹೌದು, ಪರ್ ಡೇ ಅಪ್ರಾಕ್ಸಿಮೇಟ್ಲಿ 3000 ಪ್ರೊಡಕ್ಷನ್ ಇದ್ರಲ್ಲಿ ಮಾಡ್ಬೋದು. ಅದು ಜಿಗ್ಜಾಗ್ ಆದ್ರೂ ಆಗಿರ್ಬೋದು, ಐ ಶೇಪ್ ಆದ್ರೂ ಆಗಿರ್ಬೋದು, ಇಲ್ಲ 943 ಸೈಜ್ ಅಲ್ಲಿ ಬ್ರಿಕ್ಸ್ ಬರುತ್ತೆ. ಸೊ ಆ ಬ್ರಿಕ್ಸ್ ಕೂಡ ಮಾಡ್ಬೋದು ಇದ್ರಲ್ಲಿ. ಓಕೆ, ಸೊ ಇನ್ಸ್ಟಾಲ್ಮೆಂಟ್, ಟ್ರೈನಿಂಗ್, ಸರ್ವಿಸ್ ಎಲ್ಲ ಯಾವ ತರ ಇದೆ ಮ್ಯಾಮ್? ಮ್ಯಾಮ್ ಇದಕ್ಕೆ ಇನ್ಸ್ಟಾಲೇಷನ್ ನಮ್ ಕಡೆಯಿಂದಾನೇ ಮಾಡ್ಕೊಡ್ತೀವಿ. ನಮ್ ಟೆಕ್ನಿಷಿಯನ್ ಅಲ್ಲಿಗೆ ಹೋಗಿ ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ, ಕಂಪ್ಲೀಟ್ ಆಗಿ ಟ್ರೈನಿಂಗ್ ಕೊಡ್ತಾರೆ. ಸೊ ಅಲ್ಲೇ ಇದ್ದು ಕಸ್ಟಮರ್ಗೆ, ಲೇಬರ್ಸ್ಗೆ ಟ್ರೈನಿಂಗ್ ಕೊಟ್ಟು ಯಾವ ತರ ಮಾಡ್ಬೇಕು, ಯಾವ ರೇಷಿಯೋಸ್ ಅಲ್ಲಿ ಮಿಕ್ಸ್ ಮಾಡ್ಬೇಕು, ಸೊ ಅದನ್ನ ಯಾವ ತರ ಟೈಮ್ ಇದ್ ಮಾಡ್ಬೇಕು ಎಲ್ಲ ನಮ್ ಕಡೆಯಿಂದಾನೇ ಹೇಳ್ಕೊಡ್ತಾರೆ. ಸೊ ಇವಾಗ ನಾಲೆಡ್ಜ್ ಪೂರ್ತಿಯಾಗಿರ್ಬೇಕಂತ ಇಲ್ಲ ಮ್ಯಾಮ್, ಒಂದು ಬೇಸಿಕ್ ನಾಲೆಡ್ಜ್ ಇಟ್ಕೊಂಡು ಈ ಒಂದು ಮಷೀನ್ ರನ್ ಮಾಡ್ಬೋದು ಅಂತ. ಬೇಸಿಕ್ ನಾಲೆಜ್ ಅಂದ್ರೆ ಏನ್ ಬೇಕು ಅಂತಂದ್ರೆ ಮ್ಯಾಮ್, ಈ ಪ್ರಾಡಕ್ಟ್ ನ ಎಲ್ಲಿ ಯೂಸ್ ಮಾಡ್ತಾರೆ ಅನ್ನೋದು ನಾಲೆಜ್ ಇದ್ರೆ ಸಾಕು. ಸೊ ಈ ಪ್ರಾಡಕ್ಟ್ ಇಂಥ ಜಾಗದಲ್ಲಿ ಇರುತ್ತೆ, ಸೊ ಇಂಥ ಜಾಗಕ್ಕೆ ನಾವು ಸೇಲ್ಸ್ ಮಾಡ್ಬೋದು ಅನ್ನೋ ಐಡಿಯಾ ಇದ್ರೆ ಸೊ ಈ ಬಿಸ್ನೆಸ್ ನ ಆಟೋಮೆಟಿಕ್ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಈ ಪ್ರಾಡಕ್ಟ್ಸ್ ಬಂದು ನಿಮ್ಗೆ ಈ ಪಾರ್ಕಿಂಗ್ ಟೈಲ್ಸ್ ಆಗಿರ್ಬೋದು, ಪೇವರ್ ಬ್ಲಾಕ್ ಇದೆಯಲ್ಲ ಅದೇ ತರನೇ ಪಾರ್ಕಿಂಗ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಇದು ಬರೀ ಸಿಮೆಂಟ್ ಪ್ರಾಡಕ್ಟ್ ಆಗಿರುತ್ತೆ, ಅದ್ರಲ್ಲಿ ನಿಮ್ಗೆ ವಿತ್ ಕಲರ್ ಬರುತ್ತೆ, ಇದು ವಿತೌಟ್ ಕಲರ್ ಬರುತ್ತೆ. ಸೊ ಈ ಒಂದು ಮಷೀನ್ ಇಂಥ ಜಾಗದಂತಾನೆ ಇಲ್ಲ ಮ್ಯಾಮ್, ಎಲ್ಲಾ ಕಡೆನೂ ಯೂಸ್ ಮಾಡ್ಬೋದು. ಓಕೆ, ಸಿಟಿಲಿರೋರು, ಹಳ್ಳಿಲಿರೋರು ಆತರ ಏನ್ ಪರ್ಟಿಕ್ಯುಲರ್ ಆಗಿ ಏನಿಲ್ಲ, ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಓಕೆ ಮ್ಯಾಮ್, ಸೊ ಇಷ್ಟೆಲ್ಲ 20x30 ಶೆಡ್ ಹಾಕೊಂಡು ಸೊ ಮಿಷಿನ್ ಅಲ್ಲಿ ಇಟ್ಕೊಂಡು ನೀವು ಅಲ್ಲೇ ಪ್ರೊಡಕ್ಷನ್ ಮಾಡ್ಕೊಂಡು ಮತ್ತೆ ಸ್ಟೋರ್ ಮಾಡ್ಕೊಂಡು ಕ್ಯೂರಿಂಗ್ ಮಾಡ್ಕೊಂಡು ಎಲ್ಲ ಒಂದೇ ಜಾಗದಲ್ಲೇ ಮಾಡ್ಕೋಬಹುದು. ಸೊ ಓಕೆ ಮ್ಯಾಮ್, ಇಷ್ಟೆಲ್ಲ ಎಕ್ಸ್ಪ್ಲೇಷನ್ ಹೇಳಿದ್ರಿ. ಮೇನ್ ಆಗಿ ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ಯಾವ ತರ ಇದೆ ಮ್ಯಾಮ್? ಮ್ಯಾಮ್ ಇದು ಇನ್ವೆಸ್ಟ್ಮೆಂಟ್ ಬಂದು 6 to 7 lakh ಅಪ್ರಾಕ್ಸಿಮೇಟ್ಲಿ ಆಗುತ್ತೆ. ಓಕೆ, ಸೊ ಮಿಷಿನ್ ಕಾಸ್ಟ್ ಮತ್ತೆ ಕಾಂಕ್ರೀಟ್ ಮಿಕ್ಸರ್ ಯಾವ ತರ ಬೇಕು ಅವ್ರಿಗೆ, ಈಗ ಫ್ಲೈ ಆಶ್ ಯೂಸ್ ಮಾಡ್ತಾರೆ ಅಂದ್ರೆ ರೋಲರ್ ಟೈಪ್ ಮಿಕ್ಸರ್ ಬೇಕಾಗುತ್ತೆ, ಇಲ್ಲ ಬರೀ ಸಿಮೆಂಟ್ ಪ್ರಾಡಕ್ಟೇ ಮಾಡ್ತಾರೆ ಅಂದ್ರೆ ವಿತೌಟ್ ರೋಲರ್ ಮಿಕ್ಸರ್ ಬೇಕಾಗುತ್ತೆ. ಸೊ ಅದ್ರ ಮೇಲೆ ಬಜೆಟ್ ಡಿಸೈಡ್ ಆಗುತ್ತೆ, ಎಕ್ಸಾಕ್ಟ್ ಆಗಿ ನಾವು ಹೇಳೋದಕ್ಕಾಗೋದಿಲ್ಲ. ಸೊ ಒಂದ್ಸಲಿ ಅವ್ರ ಕಸ್ಟಮರ್ ನಮ್ಮ ಹತ್ರ ಬಂದು ಆಫೀಸಿಗೆ ಬಂದು ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡಿದ್ರೆ ಸೊ ಅವರಿಗೆ ನಾವು ಎಕ್ಸಾಕ್ಟ್ ಆಗಿ ಎಷ್ಟಾಗ್ಬೋದು, ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ, ರಿಟರ್ನ್ ROI ಎಷ್ಟು ಬರುತ್ತೆ ಎಲ್ಲ ನಾವು ಡೀಟೇಲ್ ಆಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಇವಾಗ ಬೇಸಿಕಲಿ ಕೇಳೋದಾದ್ರೆ ಮ್ಯಾಮ್, ಅವ್ರು ಮಾಡಿರೋ ಇನ್ವೆಸ್ಟ್ಮೆಂಟ್ ಎಷ್ಟು ಮಂತ್ಸ್ ಅಲ್ಲಿ ಅಥವಾ ಎಷ್ಟು ದಿನಗಳಲ್ಲಿ ರಿಕವರ್ ಮ್ಯಾಮ್? ಏನಿಲ್ಲ ಅಂದ್ರೆ 4 to 5 months ಒಳಗಡೆ ಅಪ್ರಾಕ್ಸಿಮೇಟ್ಲಿ ಬಂದ್ಬಿಡುತ್ತೆ ಮ್ಯಾಮ್. ಸೊ ವಿತಿನ್ 4 to 5 months ಅವರು ರಿಕವರ್ ಮಾಡ್ಕೋಬಹುದು ಮ್ಯಾಮ್. ಓಕೆ ಮ್ಯಾಮ್, ಪರ್ ಡೇ ನಿಮಗೆ 3000 ಪ್ರೊಡಕ್ಷನ್ ಇರುತ್ತೆ ಇದರಲ್ಲಿ. ಸೊ ಪರ್ ಡೇ 3000 ಪ್ರೊಡಕ್ಷನ್ ಅಂತಂದ್ರೆ ಆಲ್ಮೋಸ್ಟ್ ಅವ್ರಿಗೆ 4 months ಕೂಡ ಅವಶ್ಯಕತೆ ಇರೋದಿಲ್ಲ. ಬಿಸ್ನೆಸ್ ಚೆನ್ನಾಗಿತ್ತು, ಆರ್ಡರ್ಸ್ ಚೆನ್ನಾಗಿ ವ್ಯಾಲ್ಯೂ ಬರ್ತಾ ಇದೆ ಅಂದ್ರೆ 2-3 months ಕೂಡ ಸಾಕು. ಬಟ್ ನಾವು
ನಾವು ಎಕ್ಸ್ಟ್ರಾ ಏನು ಹೇಳ್ತೀವಿ ಅಂದರೆ ಕೆಲವೊಂದೊಂದ್ಸಲಿ ಲೇಬರ್ಸ್ ವರ್ಕ್ ಮಾಡಲ್ಲ, ಪವರ್ ಇಶ್ಯೂ ಇರುತ್ತೆ, ವಾಟರ್ ಇಶ್ಯೂ ಇರುತ್ತೆ. ಸೊ ಅಂಥ ಟೈಮಲ್ಲಿ ಡಿಲೇ ಆಗುತ್ತೆ ಪ್ರೋಸೆಸ್ಸು. ಅವಾಗ ಅದು 4 to 5 monthsಗೆ ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆ ಮ್ಯಾಮ್, ಇವಾಗ ಮಷಿನ್ ವಾರಂಟಿ ಅಂತ ಬಂದ್ರೆ ಎಷ್ಟು ವಾರಂಟಿ ಇದೆ ಮ್ಯಾಮ್ ಇದಕ್ಕೆ? ಮ್ಯಾಮ್ 1 year ಆನ್ ಸೈಟ್ ವಾರಂಟಿ ಇದೆ. ಎಲ್ಲ ಮಿಷಿನ್ಸ್ಗೂ ನಮ್ಮ ಹತ್ರ ಯಾವ್ಯಾವ ಪ್ರೊಡಕ್ಷನ್ ನಾವು ರೆಡಿ ಮಾಡ್ತೀವಿ ಎಲ್ಲದಕ್ಕೂ 1 year ಆನ್ ಸೈಟ್ ವಾರಂಟಿ ಇರುತ್ತೆ. ಸೊ ಕಂಪ್ಲೀಟ್ ಆಗಿ ಇನ್ಸ್ಟಾಲೇಷನ್ ಆಗಿರ್ಬೋದು, ಟ್ರೈನಿಂಗ್ ಆಗಿರ್ಬೋದು, ಎಲ್ಲ ನಮ್ಮ ಕಡೆಯಿಂದ, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಸೊ ಯಾವುದೇ ರೀತಿ ನಾವು ಇದನ್ನ ಕಸ್ಟಮರ್ ಮೇಲೆ ಅವ್ರ ಮೇಲೆ ಹಾಕೋದಿಲ್ಲ. ಕಂಪ್ಲೀಟ್ ಆಗಿ ಅವ್ರು ಟ್ರೈನಿಂಗ್ ಕೊಟ್ಟು ಅವ್ರು ಸ್ಯಾಟಿಸ್ಫೈ ಆಗಿದ್ದಾರೆ ಅಂತಂದ್ಮೇಲೆ ನಮ್ಮ ಟೆಕ್ನಿಷಿಯನ್ ಅಲ್ಲಿಂದ ಹೊರಡ್ತಾರೆ. ಓಕೆ, ಸೊ ಒಂದು ಕಮ್ಮಿ ಇನ್ವೆಸ್ಟ್ಮೆಂಟ್ ಇಂದ ಒಂದು ಬೇಸಿಕ್ ನಾಲೆಡ್ಜ್ ಅಲ್ಲಿ ಈ ಒಂದು ಮಷಿನ್ ರನ್ ಮಾಡ್ಬೋದು. ಓಕೆ ಓಕೆ ಸರ್, ಇದ್ಯಾವ ತರ ಬಿಸ್ನೆಸ್ ಸರ್? ಮೇಡಮ್ ಇದು ಒಂದು ನಿಮಗೆ ಮ್ಯಾನುವಲ್ ಬ್ಲಾಕ್ ಮತ್ತೆ ಬ್ರಿಕ್ಸ್ ಮೇಕಿಂಗ್ ಮಿಷಿನ್ ಅಂತ. ಓಕೆ, ಇದರಲ್ಲಿ ನಿಮಗೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಓನ್ ಪ್ರೊಡಕ್ಷನ್ಗೆ ಈ ಮಿಷಿನ್ ಸಜೆಸ್ಟ್ ಮಾಡೋದು ತುಂಬಾ ಯೂಸ್ಫುಲ್ ಆಗುತ್ತೆ. ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆ ಸರ್, ಇವಾಗ ಪರ್ ಡೇ ಪ್ರೊಡಕ್ಷನ್ ಅಂತ ತಗೊಂಡ್ರೆ ಎಷ್ಟು ಪ್ರೊಡಕ್ಷನ್ ಆಗುತ್ತೆ ಸರ್? ಮೇಡಮ್ ಪರ್ ಡೇ ಪ್ರೊಡಕ್ಷನ್ ಅಂದ್ರೆ ನಿಮಗೆ 500 to 1000 ವರೆಗೆ ಬರುತ್ತೆ. ಅಂದ್ರೆ ಇದು ಬಂದ್ರೆ ನಿಮಗೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಓಕೆ ಓಕೆ, ಅಂದ್ರೆ 1688 ಅಂದ್ರೆ ಪರ್ ಪಂಚ್ಗೆ ಒಂದೇ ಬ್ಲಾಕ್ ಬರುತ್ತೆ. ಓಕೆ, ಅದು ಒಂದು ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಇದೇ ನೀವು 943 ಬ್ರಿಕ್ಸ್ ತಗೊಂಡ್ರೆ ಅದರಲ್ಲಿ ಪರ್ ಪಂಚ್ ನಿಮಗೆ 6 ಬ್ರಿಕ್ಸ್ ಬರುತ್ತೆ. ಅದ್ರ ಪ್ರೊಡಕ್ಷನ್ ಹೈ ಆಗುತ್ತೆ ಮೇಡಮ್. ಓಕೆ ಸರ್, ಇವಾಗ ಬೇರೆ ಮಷಿನ್ಸ್ ಗೆ ಕಂಪೇರ್ ಮಾಡಿದ್ರೆ ಈ ಮಷೀನ್ ಚಿಕ್ಕದಾಗಿದೆ. ಸೊ ಇದಕ್ಕೆ ಅಡ್ವಾಂಟೇಜಸ್ ಏನೇನಿದೆ ಸರ್? ಮೇಡಮ್ ಇದು ಒಂದು ಅದೇ ಅಂದ್ರಲ್ಲ, ಓನ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಓನ್ ಪ್ರೊಡಕ್ಷನ್ ಮಾಡಬಹುದು. ಮತ್ತೆ ನಿಮಗೆ ಪ್ರೊಡಕ್ಷನ್ ಕಡಿಮೆ ಬೇಕಂದ್ರೆ ಈ ಮಿಷಿನ್ ಸಜೆಸ್ಟ್ ಮಾಡಬಹುದು. ಓಕೆ, ಪರ್ ಡೇ ಪ್ರೊಡಕ್ಷನ್ ಕಡಿಮೆ ಬೇಕು ಅಂದ್ರೆ ಸ್ಟಾರ್ಟ್ಅಪ್ ಮಾಡ್ತಾ ಇದ್ದೀರಾ ಅಂದ್ರೆ ಇದು ನಮ್ಮ JK ದಲ್ಲಿ ಇರೋದು ಕಡಿಮೆ ಇನ್ವೆಸ್ಟ್ಮೆಂಟ್. ಸೊ ಕಡಿಮೆ ಬಜೆಟ್ ಅಲ್ಲಿ ನೀವೇನಾದ್ರು ಸ್ಟಾರ್ಟ್ಅಪ್ ಮಾಡಬೇಕು ಅಂತಿದ್ರೆ ಸೊ ಈ ಒಂದು ಮಷಿನ್ ಸೂಟೇಬಲ್ ಅಂತ ಹೇಳ್ತಿದ್ದಾರೆ. ಓಕೆ ಸರ್, ಸರ್ ಇವಾಗ ಏನಂದ್ರೆ ಇನ್ವೆಸ್ಟ್ಮೆಂಟ್ ಯಾವ ತರ ಇದೆ ಸರ್ ಈ ಒಂದು ಮಷಿನ್ಗೆ? ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಯಾವ ತರ ಇದೆ? ಮೇಡಮ್ ಇದಕ್ಕೆ ನೀವು ಇನ್ವೆಸ್ಟ್ ಮಾಡಿದ್ರೆ 2 or 3 months ಒಳಗಡೆ ನಿಮ್ಗೆ ಪ್ರಾಫಿಟ್ ಬಂದ್ಬಿಡುತ್ತೆ. ಅಂದ್ರೆ ಇದು ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಮೇಡಮ್. ಓಕೆ ಸರ್, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಸರ್ ಈ ಒಂದು ಮಷಿನ್ಗೆ? ಮೇಡಮ್ ಇದು ನಿಮಗೆ ಬಿಲೋ 1 lakh ವರೆಗೆ ಇನ್ವೆಸ್ಟ್ಮೆಂಟ್ ಇದೆ. ಓಕೆ, ಜಸ್ಟ್ 1 lakh ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು ಈ ಒಂದು ಮಷಿನ್ ನೀವು ಕೊಡ್ತಾ ಇದ್ದೀರಾ. ಓಕೆ ಸರ್, ಇವಾಗ ಬೇರೆ ಮಷಿನ್ಸ್ ಕಂಪೇರ್ ಮಾಡಿದ್ರೆ ಈ ಒಂದು ಮಷಿನ್ದು ಫೀಚರ್ಸ್ ಏನಿದೆ, ಕ್ಯಾರೆಕ್ಟರಿಸ್ಟಿಕ್ ಏನಿದೆ ಸರ್? ಮೇಡಮ್ ಇದು ಬಂದು ನಿಮಗೆ ಹ್ಯಾಂಡ್ ಪ್ರೆಸ್ ಮಿಷಿನ್. ಓಕೆ, ಅಂದ್ರೆ ಇದರಲ್ಲಿ 0.5 HP ಮೋಟರ್ ಬರುತ್ತೆ, 3 phase ಕರೆಂಟ್ ಬೇಕಾಗುತ್ತೆ. ಇದು ನೀವು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಕಡಿಮೆ ಬ್ಲಾಕ್ಸ್ ಪ್ರೊಡಕ್ಷನ್ ಮತ್ತೆ ನಿಮಗೆ ಕಡಿಮೆ ಕನ್ಸ್ಟ್ರಕ್ಷನ್ ಓಕೆ ಇದಕ್ಕೆಲ್ಲ ಯೂಸ್ ಮಾಡಬಹುದು. ಸೊ ತುಂಬಾ ದೊಡ್ಡ ಜಾಗನೂ ಬೇಕಾಗಿಲ್ಲ. ತುಂಬಾ ದೊಡ್ಡ ಜಾಗನೂ ಸೊ ಇವಾಗ ಪ್ರೊಡಕ್ಷನ್ ಅಂತ ಅಂದ್ರೆ ನಿಮ್ಮ ಇವಾಗ ಮ್ಯಾನ್ಯುಯಲ್ ಆಗಿರೋದ್ರಿಂದ ನಿಮ್ಮ ಎಫರ್ಟ್ಸ್ ಮೇಲೆ ಎಷ್ಟು ಪ್ರೊಡಕ್ಷನ್ ಆಗುತ್ತೆ ಅನ್ನೋದು ಅವ್ರ ಮೇಲೆ ಬಿಟ್ಟಿರುತ್ತೆ. ಓಕೆ ಸರ್, ಸೊ ಕಡಿಮೆ ಒಂದು ಕಡಿಮೆ ಬಜೆಟ್ ಅಲ್ಲಿ ನಮ್ಮ JK ಟೈಲ್ಸ್ ಅವರು ನಿಮಗೆ ಈ ಒಂದು ಮಷಿನ್ ನ ಕೊಡ್ತಿದ್ದಾರೆ. ಅದರಲ್ಲೂ ನಿಮಗೆ 3 to 4 months ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ರಿಕವರ್ ಆಗುತ್ತೆ. ಓಕೆ ಓಕೆ ಮ್ಯಾಮ್, ಇವಾಗ ಇಷ್ಟೊತ್ತು ಸುಮಾರು ಮಷಿನ್ಸ್ ಗಳನ್ನ ತೋರಿಸಿದ್ರೆ ನಿಮ್ಮ JK ಟೈಲ್ಸ್ ಅಲ್ಲಿ ಈ ಮಷಿನ್ ಯಾವ ರೋಲ್ ಪ್ಲೇ ಮಾಡುತ್ತೆ ಮ್ಯಾಮ್? ಇವಾಗ ಮ್ಯಾಮ್ ಇದು ಫ್ಲೈ ಆಶ್ ಬ್ರಿಕ್ ಮತ್ತೆ ಸಿಮೆಂಟ್ ಬ್ರಿಕ್ಸ್ 2 ಕ್ಯಾವಿಟಿಯಲ್ಲಿ ಮಾಡ್ಬೋದು ಮ್ಯಾಮ್. ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋರು ಈ ಮಿಷಿನ್ ಇದು ಮಾಡ್ಬೋದು ಮ್ಯಾಮ್. ಫ್ಲೈ ಆಶ್ ಮಾಡ್ಬೋದು, ಸಿಮೆಂಟ್ ಬ್ರಿಕ್ಸ್ ಮಾಡಬೇಕು, 2 ಕ್ಯಾವಿಟಿ ಬರುತ್ತೆ. ಮತ್ತೆ ಇದು ಹೆಂಗ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಮ್ಯಾಮ್, ಇದರಲ್ಲಿ ಸಿಮೆಂಟ್ ಫುಲ್ ಫಿಲ್ಅಪ್ ಮಾಡಿಬಿಟ್ಟು ಬಿಟ್ರೆ ಹೈಡ್ರಾಲಿಕ್ ಪ್ರೆಷರ್ ಸಿಲಿಂಡರ್ ಇದಾವೆ, ಅದರಲ್ಲಿ ಪ್ರೆಷರ್ ಕೊಡುತ್ತೆ. ಮತ್ತೆ ಇದಕ್ಕೆ ಬಂದು ನಾವು 150 ಲೀಟರ್ ಆಯಿಲ್ ಟ್ಯಾಂಕ್ ಮತ್ತೆ 3 HP ಮೋಟರ್ 3 phase ಇರುತ್ತವೆ. ಇದು 1500 to 2000 ಪ್ರೊಡಕ್ಷನ್ ಆಗುತ್ತೆ ದಿನಕ್ಕೆ. ಕಾಂಕ್ರೀಟ್ ಮಿಕ್ಸರ್ ಬಂದು 2 ಟೈಪ್ಸ್ ಇದಾವೆ. ಇವಾಗ ನಮಗೆ ಮ್ಯಾನ್ಯುವಲ್ 300 kg ಅದು ಸಾಕು ಅಂದ್ರೆ ನಮಗೆ 4 to 5 lakh ಒಳಗಡೆ ಇದು ಮುಗಿದೋಗುತ್ತೆ ಬಜೆಟ್. ಇನ್ನು ನಮಗೆ ಎಕ್ಸ್ಟ್ರಾ ನಿಮಗೆ ಸಿಮೆಂಟ್ ಕಾಂಕ್ರೀಟ್ ಜಾಸ್ತಿ ಬೇಕು ಕೆಪಾಸಿಟಿ ಅಂದ್ರೆ ಇನ್ನು 5 lakh ಆಗುತ್ತೆ ಮ್ಯಾಮ್. ಸೊ ಇವಾಗ ಏನ್ ಕೇಳ್ಪಟ್ಟೆ ಮ್ಯಾಮ್, ಇವಾಗ ಗವರ್ಮೆಂಟ್ ಅವರು ರೆಡ್ ಕ್ಲೇ ಬ್ರಿಕ್ಸ್ ಅನ್ನೋದನ್ನ ಬ್ಯಾನ್ ಮಾಡ್ತಿದ್ದಾರೆ. ಏನಕ್ಕೆ? ಡ್ಯೂ ಟು ಏರ್ ಪೊಲ್ಯೂಷನ್. ನೀವು ನಿಮ್ಮ JK ಟೈಲ್ಸ್ ಕಡೆಯಿಂದ ಫ್ಲೈ ಆಶ್ ಬ್ರಿಕ್ಸ್ ರೆಡಿ ಮಾಡಕ್ಕೆ ಒಂದು ಮಷಿನ್ ನ ಕಂಡಿದ್ದೀರಾ. ಸೊ ಇವಾಗ ಅವ್ರ ರಿಕ್ವೈರ್ಮೆಂಟ್ ಮೇಲೆ ನಿಮ್ಮಲ್ಲಿ ಇವಾಗ ಸ್ಟಾರ್ಟ್ಅಪ್ ಮಾಡೋರಿಗೆ 2 to 3000 ಬ್ರಿಕ್ಸ್ ರೆಡಿ ಮಾಡೋರಿಗೆ ಅದಕ್ಕೂ ಮಷಿನ್ಸ್ ಪ್ರೊವೈಡ್ ಮಾಡಿದ್ದೀರಾ. ಓಕೆ, ಇವಾಗ ಸ್ವಲ್ಪ ಮೀಡಿಯಂ ಸ್ಕೇಲ್ ಇವಾಗ ಹೆಂಗಂದ್ರೆ ಒಂದು 10,000 ಬ್ರಿಕ್ಸ್ ರೆಡಿ ಮಾಡಬೇಕು ಇಲ್ಲ ಒಂದು 7,000 ಬ್ರಿಕ್ಸ್ ರೆಡಿ ಮಾಡ್ಬೇಕಂದ್ರೆ ಅದಕ್ಕೂ ನಿಮ್ಮಲ್ಲಿ ಪ್ರೊವೈಡ್ ಮಾಡ್ತಾ ಇದೆ. ಆ ಮಿಷಿನ್ ಬಂದು ಇಲ್ಲಿ ಅವೈಲೇಬಲ್ ಇಲ್ಲ, ಸ್ಕ್ರೀನ್ ಅಲ್ಲಿ ತೋರಿಸ್ತಿದೀವಿ ನೋಡಿ, ಲೆಜೆಂಡರ್ ಅಂತೀವಿ. ಅದರಲ್ಲಿ ನಿಮಗೆ 10,000 to 30,000 ತನಕ ಪ್ರೊಡಕ್ಷನ್ ಮಾಡಬಹುದು. ಓಕೆ, ಸೊ ಇವಾಗ ಲಾರ್ಜ್ ಸ್ಕೇಲ್ ಬಿಗ್ ಸ್ಕೇಲ್ ಏನಾದ್ರು ನೀವು ಇಂಡಸ್ಟ್ರಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕೂ ಕೂಡ ಇವರಲ್ಲಿ ಮಷಿನ್ ಪ್ರೊವೈಡ್ ಮಾಡ್ತಿದ್ದಾರೆ ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್. ಇವಾಗ ನೀವು ಸ್ಟಾರ್ಟ್ಅಪ್ ಮಾಡ್ತಿದ್ದೀರಾ ಅಂದ್ರೂ ಅದಕ್ಕೂ ಮಷಿನ್ಸ್ ಇದೆ, ಇಲ್ಲ ಅಲ್ಲಿಂದ ನೀವು ಬಿಗ್ ಸ್ಕೇಲ್ ಇಂಡಸ್ಟ್ರಿ ಕೂಡ ರೆಡಿ ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕೂ ಕೂಡ ಇವರಲ್ಲಿ ಮಷಿನ್ಸ್ ನ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಯಾವ ತರ ಮ್ಯಾಮ್ ಇವಾಗ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ಬಂದ್ರೆ ಹೆಂಗಿದೆ? ಅದೇ ಮ್ಯಾಮ್ ಹೇಳಿದ್ನಲ್ಲ ಮ್ಯಾಮ್ 4 to 5 lakh ಒಳಗಡೆ ಅದು ಕಾಂಕ್ರೀಟ್ ಮಿಕ್ಸ್ ನಮಗೆ ಕೆಪಾಸಿಟಿ ಮೇಲೆ ಹೋಗುತ್ತೆ. 4 to 5 lakh ಒಳಗಡೆ ಅದು ಕೆಪಾಸಿಟಿ ಕಾಂಕ್ರೀಟ್ ಮಿಕ್ಸರ್ ಕೆಪಾಸಿಟಿ ಮ್ಯಾಮ್.
ಸೊ ಇದಕ್ಕೂ ಕೂಡ ನೀವು ಇವಾಗ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಯಾವ ತರ ಕವರ್ ಆಗುತ್ತೆ ಮ್ಯಾಮ್ ವಿತ್ ಇನ್ 3 to 4 ಮಂತ್ಸ್? ಓಕೆ, ಸೊ ಇದು ಒಂದು ಕಡಿಮೆ ಬಜೆಟ್ ಅಲ್ಲಿ ನೀವು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಯೋಚನೆ ಮಾಡಂಗಿಲ್ಲ. ವಿತ್ ಇನ್ 3 to 4 ಮಂತ್ಸ್ ಅಲ್ಲಿ ನೀವು ಹಾಕಿರೋ ಇನ್ವೆಸ್ಟ್ಮೆಂಟು ರಿಕವರ್ ಆಗ್ಬಿಡುತ್ತೆ ಆಸ್ ಪರ್ ದ ರಿಕ್ವೈರ್ಮೆಂಟ್. ಇವಾಗ ಎಲ್ಲ ಕಡೆ ನೀವು ನೋಡ್ತಿರ್ಬೋದು, ಸೊ ಇವಾಗ ಫುಟ್ಪಾತ್ ಹತ್ರ ಅಥವಾ ಏನಾದರೂ ಇವಾಗ ಅಪಾರ್ಟ್ಮೆಂಟ್ಸ್ ಹತ್ರ ಎಲ್ಲ ಕಡೆ ಈ ಥರ ಬ್ರಿಕ್ಸ್ ಯೂಸ್ ಮಾಡ್ತಿದ್ದಾರೆ. ಯಾರೇನೆಲ್ಲ ಒಂದು ಬೇಸಿಕ್ ನಾಲೆಡ್ಜ್, ಸೊ ತುಂಬಾ ನಾಲೆಡ್ಜ್ ಎಲ್ಲ ಬೇಕಾಗಿಲ್ಲ. ಸೊ ಟ್ರೈನಿಂಗ್ ಇಂದ ಹಿಡಿದು ಸರ್ವಿಸ್, ವಾರಂಟಿ ಅಂಡ್ ಪ್ರತಿ ಒಂದು ಇನ್ಸ್ಟಾಲೇಷನ್ ಇವರೇ ಮಾಡ್ಕೊಡ್ತಾರೆ. ಜಾಗ ಒಂದು ತೋರಿಸ್ಕೊಡಿ ಆಯ್ತಾ, ಜಾಗ ಒಂದು ಪ್ರೈಮ್ ಲೊಕೇಶನ್ ತೋರಿಸ್ಕೊಟ್ರೆ ಸೊ ನೀವು ಆರಾಮಾಗಿ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಬೋದು. ಯಾವುದೇ ತರ ದೊಡ್ಡ ನಾಲೆಡ್ಜ್ ಬೇಕಂತ ಏನಿಲ್ಲ. ಈ ಪ್ಲಾಂಟ್ಗೆ ಅಷ್ಟು ಜಾಗನೂ ಬೇಕಾಗಿಲ್ಲ. ಹೌದು, ಸೊ ನೀವು ಆರಾಮಾಗಿ ಒಂದು ಪುಟ್ಟ ಜಾಗದಲ್ಲಿ ನೀವು ಒಂದು ಈ ಮಷಿನ್ನ ಇನ್ಸ್ಟಾಲೇಷನ್ ಮಾಡ್ಕೋಬಹುದು. ಸೊ ಏನೇ ಒಂದು ಸರ್ವಿಸಸ್ ಇದ್ರೂ ಇವರೇ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಸಾಕು, ನಿಮ್ಮ ಜಾಗಕ್ಕೆ ಬಂದು ವಿಸಿಟ್ ಮಾಡಿ ಪ್ರತಿಯೊಂದು ಸರ್ವಿಸ್ನ ಮಾಡ್ಕೊಡ್ತಾರೆ. ಓಕೆ ಮ್ಯಾಮ್. ಓಕೆ ಸರ್, ಇದ್ಯಾವ ಥರ ಮಷಿನ್ ಸರ್? ಮೇಡಮ್ ಇದು ಒಂದು ನಿಮಗೆ ಕೆಮಿಕಲ್ ಮೇಕಿಂಗ್ ಮಿಷಿನ್ ಅಂತ, ಈ ಪೇವರ್ ಬ್ಲಾಕ್ಸ್ ಮತ್ತೆ ಆಲೋ ಬ್ಲಾಕ್ಸ್ ಎಲ್ಲ ಮಾಡೋ ಕೆಮಿಕಲ್ ಮೇಕಿಂಗ್. ಸೊ ಇವಾಗ ಇಷ್ಟೊತ್ತು ನೀವು ಮಷಿನ್ಸ್ ಬ್ರಿಕ್ಸ್ ತಯಾರು ಮಾಡೋದು ತೋರಿಸ್ಕೊಡ್ರಿ. ಸೊ ಇವಾಗ ಇದು ಕಂಪ್ಲೀಟ್ ಕೆಮಿಕಲ್ ಪ್ರಿಪೇರ್ ಮಾಡೋದೇ ನೀವು ಮಷಿನ್? ಮೇಡಮ್ ಕೆಮಿಕಲ್ ಹೋಮ್ ಮನೆಯಲ್ಲಿ ಇಟ್ಕೊಂಡೇ ಮಾಡಬಹುದು ಮೇಡಮ್. ಓಕೆ ಸರ್, ಯಾವ ಕೆಮಿಕಲ್ ಸರ್ ಇದರಲ್ಲಿ? ಮೇಡಮ್ ಇದರಲ್ಲಿ ನಿಮಗೆ ಬ್ಯಾಕ್ ಲೇಯರ್ ಮತ್ತೆ ಟಾಪ್ ಲೇಯರ್ ಎರಡು ಮಾಡಬಹುದು. SMF ಮತ್ತೆ PC ಅಂತ ಕೆಮಿಕಲ್ ಓಕೆ ಎರಡು ಮಾಡಬಹುದು. ಸೊ ಎರಡು ಕೆಮಿಕಲ್ಸ್ ಈ ಒಂದು ಮಷಿನ್ ಅಲ್ಲಿ ತಯಾರು ಮಾಡಬಹುದು. ಮೇಡಮ್ ಮಾಡಬಹುದು. ಓಕೆ ಸರ್, ಇವಾಗ ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ಕೆಮಿಕಲ್ಸ್ ತಯಾರು ಮಾಡಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಇರುತ್ತೆ ಸರ್? ಮೇಡಮ್ ಅರೌಂಡ್ ನಿಮಗೆ 80,000 ಒಳಗಡೆ ಮಾಡಬಹುದು. ಓಕೆ, 80,000 to 1 lakh ಅಪ್ರಾಕ್ಸಿಮೇಟ್ ಅಂತ ಹೇಳ್ತೀರಾ. ಓಕೆ, ಸಣ್ಣ ಅಮೌಂಟ್ ಇವಾಗ ಸುಮ್ಮನೆ 80,000 ಏನಾದ್ರು ತಗೊಳ್ತೀರಾ ಅಂತ ಅಂದ್ರೆ ಅಲ್ಲೇ ಹೋಗ್ಬಿಡುತ್ತೆ. ವೈ ನಾಟ್, ಯಾಕೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅನ್ನೋರಿಗೆ JK Tiles ಅವರು ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಜಸ್ಟ್ 80,000 to 1 lakh ಅಪ್ರಾಕ್ಸಿಮೇಟ್ ಅಲ್ಲಿ ನೀವು ಆರಾಮಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಸೊ ಇದು ROI ಅಂತ, ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಎಷ್ಟಿರುತ್ತೆ ಸರ್? ಇವಾಗ ಎಷ್ಟು ಮಂತ್ಸ್ ಅಲ್ಲಿ ರಿಕವರ್ ಆಗುತ್ತೆ? ನಿಮಗೆ ಜಾಸ್ತಿನೇ ಆಗುತ್ತೆ, ಅಂದ್ರೆ ಸಪರೇಟ್ ಆಗಿ ಇಸ್ಕೋಬೇಕಂದ್ರೆ ಜಾಸ್ತಿನೇ. ಇದನ್ನ ಬಿಟ್ಟು ನೀವು ಡೈರೆಕ್ಟ್ ಕೆಮಿಕಲ್ ರೆಡಿ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಪ್ರಾಫಿಟ್ ಬಂದ್ಬಿಡುತ್ತೆ. 2 months 3 months ಅಲ್ಲಿ ನೀವು ಪ್ರಾಫಿಟ್ ತಗೋಬಹುದು. ಸೊ 2 to 3 months, 3 to 4 ಅಲ್ಲ, ಜಸ್ಟ್ 2 to 3 months ಅಲ್ಲಿ ನೀವು ಆರಾಮಾಗಿ ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ನಿಮ್ ಕೈಗೆ ಸೇರುತ್ತೆ. ಇದರಲ್ಲಿ ನಿಮಗೆ ಸೈಜ್ ಡಿಫ್ರೆಂಟ್ ಆಗುತ್ತೆ ಮೇಡಮ್. ಒಂದು 300 kg, ಇನ್ನೊಂದು 500 kg, ಇನ್ನೊಂದು 1100 kg ಇದೆ. ಓಕೆ, ಸೊ ಹೆಸರಲ್ಲಿ ನಿಮಗೆ ಹೇಳ್ತಿದ್ದಾರೆ ಅವರು. ಸೊ MH 300, 500, 1100 ಅಂತ ಆ ಒಂದು ವೇಟ್ ವೇರಿಯೇಷನ್ ಅಲ್ಲಿ ನಿಮಗೆ ಕೆಮಿಕಲ್ ತಯಾರಿ ಮಾಡಬಹುದು. ಓಕೆ ಸರ್, ನಾನು ಆಗ್ಲೇ ನಿಮಗೆ ತೋರಿಸ್ಕೊಟ್ಟೆ ಯಾವ ತರ JK Tiles ಮಷಿನ್ ಅವರು ಅವರ ಮಷಿನ್ಸ್ ನ ರನ್ ಮಾಡ್ತಾರೆ. ನಿಮಗೆ ಸರ್ವಿಸ್, ಇನ್ಸ್ಟಾಲೇಷನ್ ಪ್ರತಿ ಒಂದನ್ನು ನಿಮಗೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟೆ. ಆಗ್ಲೇ ಹೇಳ್ದೆ ನಾನು JK Tiles ಅವರ ಮ್ಯಾನೇಜಿಂಗ್ ಡೈರೆಕ್ಟರ್ ಅವ್ರ ಹತ್ರನೇ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಮಾತಾಡ್ಸ್ತೀನಿ ಅನ್ಬಿಟ್ಟು. ಸೊ ನಮ್ಮ ಜೊತೆ ಇವತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಇರ್ಫಾನ್ ಖಾನ್ ಸರ್ ಅವ್ರು ಕೂತಿದ್ದಾರೆ. ಸೊ ನಮ್ಮ ತಲೆಯಲ್ಲಿ ಒಂದು ಸರ್ಟನ್ ಕ್ವೆಶನ್ಸ್ ಇರುತ್ತೆ, ಬನ್ನಿ ಅವ್ರ ಹತ್ರನೇ ಕೇಳೋಣ, ಅವ್ರ ಹತ್ರನೇ ಆನ್ಸರ್ ಪಡ್ಕೊಳ್ಳೋಣ. ಹಲೋ ಸರ್. Namaskar. So welcome to our YouTube channel. Sir, so I have a certain questions in my mind where our viewers also will be having. Yeah. We need the answer from you, sir. Sure. Okay, sir. So the first question is, why this business? In today's industry, this industry is getting bigger by bigger year by year. If you can see since last 4-5 years, especially in South India, in the state of South India like Karnataka, Andhra, Tamil Nadu, Kerala, Andhra Pradesh, Telangana, Maharashtra, so much of boom, 10x boom is there in the construction industry. If you go anywhere today, you will feel after 2-3 months there are 4-5 builders making the buildings. So if you need the buildings, if you need the infrastructure, if you need the IT, so everybody wants to their city to grow, to have developed. But nobody thinks about this, that if your city doesn't have IT industries, IT cities, nobody will generate the employments in the city. Exactly. And once you have the IT cities, like IT industries in your cities, you must be having the accommodations and residence for the people over there. So that will create a bigger capitals, bigger cities, mega cities like Bangalore as well. So for that, the people need the accommodation. For that you need buildings, villas, apartment projects, highway projects, metro service lines, highway service line, metros, so many things are there. So for that you need construction products like building blocks, fly ash bricks, paver blocks, concrete blocks, hollow solid blocks, and for that you need machinery, and we are here for that. We are manufacturing the machinery since last 35 years. And Karnataka's biggest manufacturing unit and state-of-art R&D centers we have in Bangalore, Attibali and Sarjapura. Okay, sir. I have a most important question. When it comes to investment, so everyone asks what is the return of investment? Within how many months we gonna recover our investment? So about that, what is your answer, sir? So madam, this is a kind of question that depends on many factors, like Yes. what kind of industry you are going into. As an entrepreneur, I always say there is some message to the entrepreneurs who are watching this, my brothers and sisters who are going to be growing in future. First of all, you need to think about 4-5 things you need to keep in mind before starting any business. That one
she has asked about the ROI. That's a very good question, because when you are starting, it depends on the planning and plotting. That in which time period you are starting, in which date you are, which month you are starting. In your area, there are some construction going on. So within the flow, you have to start. Whether there are competitors, don't worry about that. If you have good marketing strategy, if you have good product viability, if you have your product is market fit, your pricing is good, your delivery time is good, your terms and conditions are good as per the customer's requirement, definitely your industry will run. These things are very important. So one of the thing she has asked about the ROI, it depends. Like my team has told you, so many things are there which we are manufacturing machinery for, like paver blocks, fly ash brick, hollow solid blocks, means all types of 90% of the concrete product machinery we are manufacturing. Depends, you are having the production capacity on 1,000, 2,000 pieces per day or 20,000, 30,000. We have one thing in mind. In India, there are some small entrepreneurs also, mid-scale, large-scale and pilot scale. Yes, sir. Even though a big giants like Steel Authority of India, SAIL, GAIL, BAIL, NTPC, IOCL, actually we are the one of the companies to work with 5 marathon of this country. And Ministry of Defense as well. Those are still big giants, but still they are entrepreneur. But nobody, any industrialist must not think that I am a very big giant. Everybody has a one entrepreneur inside it. They also think that how much return of investment and what kind of ROI we get once we start this business. In any concrete industry, as of now, for last 4 or 5 years, what we are observing as Pan India, my staff told you we have 5 branches across the nation in corners of India. So this is my experience of Pan India. You are getting the ROI of the concrete product industry, irrespective of the production you are making, at least within 5 to 6 months. Somebody will have it 2 months plus or minus, depending on their productions and supply chain, how they are running. But still, my words are, I am on my words that if you have the good marketing strategy, in which JK also help you out, that our vision is to make the customer's business successful. Okay, sir. I have seen a lot of companies that is booming around the nation. Yeah. So, a particular question is, why JK, sir? Why to choose JK? JK Tiles Machinery, it's itself not only an organization running since 35 years in India. Itself is an institution who made over 1.5 lakh over customers who was entrepreneur to an industrialist in today's time, and proudly say that we are covered over 17 plus countries in our global world, worked with over 5 marathon of this country, Ministry of Defense and some groups like Vedanta and many big giants in India. It totally depends if you are working with a company, what vision they have towards you. I like to tell my brothers and sisters who are watching here that our vision is to make the customer's business successful, not by today, since last 35 years. We always stand shoulder to shoulder with our entrepreneur, because we know that what money you have gathered, that takes a lots of courage from taking it on loan, from taking it somewhere else. But when you invest in the business, it's about the capital investment and it's about the site procurement and the operational cost as well. So everything my team told you, like machinery cost, site procurement cost as well, there is our operational cost as well, the marketing strategy, how to make these paver blocks, how to make these bricks. Nobody knows what to do with the machinery only. Sir. It's a plug and play machinery, but still our company will guide you to how to set up this plant. We will install this plant. Our team will come for the commissioning. ICT will be including in the pricing only. Installation, commissioning, testing and training. And I assure you, no hidden prices will be there. And the warranty is 1 year and it is on-site warranty and it will be given shoulder to shoulder. Since we are giving last 35 years over 1.5 lakh customers. And in Karnataka also, we have opened since last 5 years we are running this branch. Karnataka's largest manufacturing unit for manufacturing of the all kinds of 90% of the concrete products. So yes, our history, present and the future vision is itself a testimony that why you should choose JK. Okay, sir. So, the last question what I am asking is, can you please give a short note on this industry and manufacturing? What industry you are going to establish, whether it is paver block making machine, fly ash brick making machine, hollow block making machine, solid block making machine, or today's time precast industry is having a good boom, like boundary walls, manhole covers, fencing poles, so much of like precast products like garden bench design, everything. Time is very less for the builders. They need the results very fast. Yes. In order to achieve the possessions of all the sites very fast, we need to use the precast industry as well. All of today's time, what we are going is to increase the cycles of the machinery. The production line, which our engineer will tell you at the site, will consist of how you have to make
by which ratio you have to make, and by what technology, by what process you have to make, so that you can achieve your production in the stipulated time period and stipulated time frame what is given by the consumers. Everything right now in this industry has been taken at the extreme level of knowledge by JK Tiles Machinery. Once you join with us for any kinds of concrete product industry, we will be here to support you shoulder by shoulder regarding each and everything. We'll have assurance to make the customer's business successful, and this is my assurance to all the entrepreneurs who are going to reach us through this video, through this YouTube channel. Present the gratitude they have came here and given the audience such type of business which are going in a good boom. I am assuring that our team, our company will be assisting them by each and every perspective of this industry, and having the vision to make their business successful and getting them on board for this industry is running with the good successfulness. For all the knowledge that has been delivered today by my team can be short because we can't tell everything very deeply in the video. So I request everybody who are watching this video to come here to visit our factory and take the full knowledge of the product and call us on the given numbers, so that you can reach us out and we can have you on board for the complete knowledge of the product and start your industry with JK Tiles Machinery. Namaskar, Jai Hind. Thank you so much, sir, for giving a knowledge about this industry and your company. ಓಕೆ ಮ್ಯಾಮ್, ಇಷ್ಟೆಲ್ಲ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ, ಯಾವ ಥರ ಮಷಿನ್ಸ್ ರನ್ ಆಗುತ್ತೆ, ಯಾವ ಥರ ಆಪರ್ಚುನಿಟೀಸ್ ಇದೆ ಅಂತ. ಫೈನಲ್ ಆಗಿ ನಮ್ಮ ಜನ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಯಾವ ಥರ ಇದೆ ಮ್ಯಾಮ್? ಇದು JK Tiles Machinery ಗೂಗಲ್ ಮ್ಯಾಪ್ ಅಲ್ಲಿ ಕೂಡ ಸಿಗುತ್ತೆ ನಿಮಗೆ. ಸೊ ವೆಬ್ಸೈಟ್ಸ್ ಕೂಡ ಇದೆ. ನಾವೆಲ್ಲ ಸ್ಕ್ರೀನ್ ಅಲ್ಲಿ ಸ್ಕ್ರೋಲ್ ಆಗ್ತಿರೋ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ವೆಬ್ಸೈಟ್ ಡೀಟೇಲ್ಸ್ ಕೂಡ ಕೊಟ್ಟಿರ್ತೀವಿ. ನೀವು ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡಬಹುದು. ಮಾರ್ನಿಂಗ್ 9 to ಈವ್ನಿಂಗ್ 9 ವರೆಗೂ ನೀವು ಕಾಂಟ್ಯಾಕ್ಟ್ ಮಾಡಿದ್ರು ನಾವು ಅವೈಲೇಬಲ್ ಇರ್ತೀವಿ. ಸೊ ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡಿದ್ರು ನಿಮ್ಗೆ ಏನ್ ಗೈಡೆನ್ಸ್ ಬೇಕಾಗಿರುತ್ತೆ ಕಸ್ಟಮರ್ಸ್ಗೆ ಅದನ್ನ 100% ನಾವು ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಮ್ಯಾಮ್, ಸಪೋರ್ಟ್ ಮಾಡ್ಕೊಡ್ತೀವಿ. ಸೊ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಹಾಗೆ ಹೆಚ್ಚಿನ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಥ್ಯಾಂಕ್ ಯು.